ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾನು ಸೌಮ್ಯ ಹೆಗ್ಡೆ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಇವತ್ತು ನಾವು ಲೋಹಗಳು, ಅಲೋಹಗಳು ಹಾಗೂ ಅವುಗಳ ವರ್ತನೆಗಳ ಮೇಲೆ 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. 1 ಅಂಕದ ಪ್ರಶ್ನೆಗಳು ಯಾವುದು ನಮ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ರಿಪೀಟ್ ಆಗಿದೆಯೋ, ಪುನರಾವರ್ತನೆ ಆಗಿದೆಯೋ ಅಂತಹ ಪ್ರಶ್ನೆಗಳನ್ನ, ಹಾಗೂ ಯಾವ ಪ್ರಶ್ನೋತ್ತರಗಳು ತುಂಬಾ ಇಂಪಾರ್ಟೆಂಟ್ ಇದೆಯೋ ಕಾನ್ಸೆಪ್ಚುವಲ್ ವೈಸ್, ನೀವು ಯಾವ ಒಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ರೆ ನಿಮ್ಗೆ ಮುಂದೆ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿ ಬಿಡಿಸಬಹುದು ಅಂತವುಗಳನ್ನ, ಮತ್ತೆ 2 ಮತ್ತೆ 3 ಅಂಕದ ಪ್ರಶ್ನೆಗಳಿಗೆ ಪೂರಕವಾಗುವಂತಹ 1 ಅಂಕದ ಪ್ರಶ್ನೆಗಳನ್ನ, ಇವೆಲ್ಲವನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕಿಂತ ಮೊದಲು ನಾವು ಲೋಹಗಳು ಎಂದ್ರೇನು, ಅಲೋಹಗಳು ಎಂದ್ರೇನು, ಈ ಲೋಹೀಯ ಗುಣಗಳು ಎಂದ್ರೇನು, ಇದೆಲ್ಲದನ್ನ 1 ಮಾರ್ಕಿನ ಏನು ಪ್ರಶ್ನೆಗಳಿದೆಯಲ್ಲ ಆ ಪ್ರಶ್ನೆಗಳಲ್ಲಿ ಪ್ರಶ್ನೋತ್ತರವನ್ನ ಬಿಡಿಸ್ತಾ ನಾವು ಅದರ ಗುಣಗಳನ್ನ ಮತ್ತೆ ಆ ಇಡೀ ಪಾಠದ ಸಾರಾಂಶವನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮಕ್ಕಳೇ, ನೀವು ನೋಡಿದೀರಾ ಲೋಹಗಳು ಅಂತ, ಕಬ್ಬಿಣ ಅಲ್ವಾ, ಕಬ್ಬಿಣ ಹೌದು, ಬೆಳ್ಳಿ ಹೌದು, ಚಿನ್ನ ಹೌದು, ಇವೆಲ್ಲ ನಮ್ಗೆ ಕಣ್ಣಿಗೆ ಕಾಣಿಸುವಂತ ಲೋಹಗಳು. ನಮ್ಮ ಒಂದು ಆವರ್ತಕ ಕೋಷ್ಟಕದೇನಿದೆಯಲ್ಲ, ಒಂದು ರಾಸಾಯನಿಕವಾಗಿ ಆವರ್ತಕ ಕೋಷ್ಟಕದಲ್ಲಿ ಲೋಹಗಳು ಮತ್ತೆ ಅಲೋಹಗಳು ಸಪರೇಟ್ ಇದಾವೆ. ಯಾವಾಗ ಲೋಹಗಳು ಏನಿದೆವಲ್ಲ ಇವೆಲ್ಲವೂ ಒಂದು ಗುಣಗಳನ್ನ, ವಿಶಿಷ್ಟ ಗುಣಗಳನ್ನ ಸೂಚಿಸ್ತವೆ. ಅಂದ್ರೆ ಲೋಹಗಳು ತನ್ನ ಮೂಲಕ ಉಷ್ಣತೆಯನ್ನ, ವಿದ್ಯುತ್ತನ್ನ ಎಲ್ಲವನ್ನ ಹರಿಬಿಡುತ್ತವೆ. ಅಲೋಹಗಳು ಹಂಗೆ ಮಾಡಲ್ಲ. ಆಮೇಲೆ ಲೋಹಗಳೆಲ್ಲ ಘನ ಸ್ಥಿತಿಯಲ್ಲಿ ಇರುತ್ತವೆ. ಲೋಹಗಳು ಯಾವಾಗ ನಾವು ಲೋಹಗಳನ್ನ ನಾವು ಯೂಸ್ ಮಾಡ್ತೀವಲ್ಲ ಅದನ್ನ ಹಾಳೆಯನ್ನಾಗಿ ಮಾಡ್ಬೋದು, ಅದನ್ನ ನಾವು ಒಂದು ತಂತಿಯನ್ನಾಗಿ ಬಗ್ಸ್ಬೋದು, ಇವೆಲ್ಲ ಮಾಡಬಹುದು ಲೋಹಗಳನ್ನ. ಹಾಗೂ ಲೋಹಗಳಿಗೆ ಒಂದು ಶೈನಿಂಗ್ ಇದೆ ಅಲ್ವಾ, ಹೊಳಪಿದೆ ಲೋಹಗಳಿಗೆ. ಇವೆಲ್ಲ ಲೋಹದ ಗುಣಗಳು. ರಾಸಾಯನಿಕವಾಗಿ ಲೋಹಗಳು ಅಂದ್ರೇನು? ರಾಸಾಯನಿಕವಾಗಿ ಲೋಹಗಳು ಅಂದ್ರೆ ತನ್ನ ಹೊರ ಕವಚ, ನನ್ನ ಹೊರ ಕವಚ ಇದೆ ಅದರಿಂದ ಒಂದು ಇಲೆಕ್ಟ್ರಾನ್ ಅನ್ನ ಬಿಡುವಂತಹ ಗುಣವನ್ನು ಹೊಂದಿದ್ರೆ ಅಂತವನ್ನ ನಾವು ಲೋಹಗಳು ಅಂತ ಹೇಳ್ತೀವಿ. ಅಂದ್ರೆ ಈಗ ಕನ್ಸಿಡರ್ ಮಾಡಿ, ಈಗ ಸೋಡಿಯಂ ಅನ್ನ ಕನ್ಸಿಡರ್ ಮಾಡೋಣ. ನಾನು ಸೋಡಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ ಅದರ ನಂಬರ್ ಎಷ್ಟು? ಅಟಾಮಿಕ್ ನಂಬರು 11 ಅಲ್ವಾ. ಸೊ 3s1 ಇದೆ ಅಲ್ವಾ. 3s1 ಇದ್ರೆ ಈ 3s1ರಿಂದ 1 ಇಲೆಕ್ಟ್ರಾನ್ ಅನ್ನ ಅದು ಡೊನೇಟ್ ಮಾಡುತ್ತೆ, ಬಿಡುತ್ತೆ. ಇಲೆಕ್ಟ್ರಾನ್ ಅನ್ನ ಕೊಡುವ, ದಾನ ಮಾಡುವಂತಹ ಗುಣವನ್ನ ಹೊಂದಿದ್ದು, ಅಂತಹ ಗುಣವನ್ನ ಹೊಂದಿರುವಂತಹ ಏನು ಧಾತುವಿರುತ್ತೆ ಅಂತವನ್ನ ನಾವು ಲೋಹಗಳು ಅಂತ ಕರಿತೀವಿ. ಸಪೋಸ್ ಈಗ ಕ್ಲೋರಿನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನ್ ಹೇಳಿ, ಅದರ ನಂಬರ್ ಎಷ್ಟು? 17 ಅಲ್ವಾ. ಸೊ ಅಲ್ಲಿ ಎಷ್ಟಿರುತ್ತೆ? 3p5 ಇದೆ ಅಲ್ವಾ. ಸೊ ಇವರಿಗೆ 1 ಇಲೆಕ್ಟ್ರಾನ್ ಬೇಕು ಅಲ್ವಾ. ಸೊ 1 ಇಲೆಕ್ಟ್ರಾನ್, ಈ ಇಲೆಕ್ಟ್ರಾನ್ ಅನ್ನ ಸ್ವೀಕಾರ ಮಾಡುವ ಗುಣ ಅಂದ್ರೆ ಅವುಗಳನ್ನ ಅಲೋಹಗಳು ಅಂತ ಕರಿತೀವಿ. ಲೋಹಗಳು ತನ್ನ ಹತ್ರ ಇರುವಂತಹ ಇಲೆಕ್ಟ್ರಾನ್ ಅನ್ನ ಕೊಡುತ್ತವೆ, ದಾನ ಮಾಡುತ್ತವೆ. ಅಲೋಹಗಳೇನ್ ಮಾಡ್ತವೆ? ನನ್ನ ಹತ್ರ ಇರುವ ಇಲೆಕ್ಟ್ರಾನ್ಗಳೇನಿದೆ ಅದನ್ನ ಸ್ವೀಕಾರ ಮಾಡುವ ಗುಣಗಳನ್ನ ಹೊಂದಿದವೆ. ಮೋರೋವರು, ಯಾವಾಗ ನಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲ್ ಅಂದ್ರೆ ಏನ್ ಹೇಳಿ, ಈಗ ಒಂದು ಟೆಲಿಫೋನ್, ಹಳೆ ಕಾಲದಲ್ಲಿ ಏನಿರ್ತಿತ್ತು ಹೇಳಿ, ಲ್ಯಾಂಡ್ ಲೈನ್ ಫೋನ್ಗಳು, ಟೆಲಿಫೋನ್ಗಳು ಇರ್ತಿತ್ತು. ಮೊಬೈಲ್ ಅಂತ ಬಂತಲ್ವಾ ಇಂಗ್ಲಿಷ್ ಅಲ್ಲಿ. ಈ ಮೊಬೈಲ್ ಅಂದ್ರೆ ಎಲ್ಲಾ ಕಡೆ ಹೊತ್ಕೊಂಡು ಓಡಾಡ್ಬೋದು ಅಂತ ಮೀನಿಂಗು ಅಲ್ವಾ. ಸೊ ಯಾವಾಗ ಮೊಬೈಲ್ ಅಂದ್ರೆ ಹೊರಗಡೆ ಆ ಇಲೆಕ್ಟ್ರಾನ್ಗಳು ಚಲನೆ ಆಗ್ತಾ ಇರುತ್ತವು, ಯಾವಾಗ ಇಲೆಕ್ಟ್ರಾನ್ ಚಲನೆ ಆಗುತ್ತೋ ಅವಾಗ ಶಕ್ತಿಯನ್ನು ನಾವು ಈಸಿಯಾಗಿ ಉತ್ಪತ್ತಿ ಮಾಡಬಹುದು, ಉಷ್ಣವನ್ನು ಈಸಿಯಾಗಿ ಉತ್ಪತ್ತಿ ಮಾಡಬಹುದು, ವಿದ್ಯುತ್ತನ್ನು ಈಸಿಯಾಗಿ ಉತ್ಪತ್ತಿ ಮಾಡ್ಕೊಳ್ಬಹುದು. ಯಾವಾಗ ಆ ಇಲೆಕ್ಟ್ರಾನ್ಗಳು ಒಂದಕ್ಕೊಂದು ಇರಲ್ವೋ ಉಷ್ಣತೆ, ಅವಾಗ ಏನಾಗುತ್ತೆ, ಈ ಅಲೋಹಗಳು ಏನು ಮಾಡ್ಬಿಡುತ್ತೆ ಹೇಳಿ, ಒಂದಕ್ಕೊಂದು ಉಷ್ಣತೆ. ಈಗ ಅಲೋಹಗಳಲ್ಲಿ ಏನಾಗುತ್ತೆ, ಇಲೆಕ್ಟ್ರಾನ್ಗಳ ಏನು ಚಲನೆ ಕಡಿಮೆ ಇರುತ್ತೆ, ಹಾಗಾಗಿ ಅವು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರ್ತವೆ. ಲೋಹಗಳಲ್ಲಿ ಅದರ ಚಲನೆ ಜಾಸ್ತಿ ಇರೋದ್ರಿಂದ ಈ ಕೊಡುವಂತಹ ಗುಣ ಇರೋದಕ್ಕೆ ಅದಕ್ಕೆ, ಹಾಗಾಗಿ ಅದರ ಇಲೆಕ್ಟ್ರಾನ್ಗಳು ಮೂವ್ಮೆಂಟ್ ಆಗ್ತಾ ಇರ್ತವೆ. ಸೊ ಲೋಹಗಳು ವಿದ್ಯುತ್ತಿನ ಅತ್ಯುತ್ತಮ ವಾಹಕಗಳು. ಹಾಗಾಗಿ ಈ ಲೋಹಗಳಿಗೆ ಕೆಲವೊಂದು ರಾಸಾಯನಿಕ ಗುಣಗಳು ಇದಾವೆ,
ಹಾಗೂ ಭೌತಿಕ ಗುಣಗಳು ಇದಾವೆ. ಲೋಹಗಳು ಯಾವತ್ತೂ ಘನ ಸ್ಥಿತಿಯಲ್ಲಿ ಇರ್ತವೆ. ಅಲೋಹಗಳು ಘನ, ದ್ರವ, ಅನಿಲ ಎಲ್ಲ ಸ್ಥಿತಿಯಲ್ಲಿ ಕಂಡು ಬರ್ತವೆ ನಮ್ಗೆ ಅಲ್ವಾ. ಎಲ್ಲಾ ಸ್ಥಿತಿಯಲ್ಲಿ ಕಂಡು ಬರ್ತವೆ. ಹೀಗೆ ಲೋಹಗಳು ಮತ್ತು ಅಲೋಹಗಳಿಗೆ ಇರುವ ವಿಶಿಷ್ಟ ಗುಣಗಳು ಹಾಗೂ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಪ್ರಕ್ರಿಯೆಗಳು, ಏನೇನ್ ರಾಸಾಯನಿಕದ ಜೊತೆ ಪ್ರಕ್ರಿಯೆಗಳನ್ನ ಉಂಟು ಮಾಡ್ತವೆ ಇವು, ಈ ಎಲ್ಲದನ್ನ ಡೀಟೇಲ್ ಆಗಿ ನಾವು ಈ ಕ್ಲಾಸ್ ಅಲ್ಲಿ ಪ್ರಶ್ನೋತ್ತರ ಒಂದು ಸಂಚಿಕೆ ಮೂಲಕ ನಾವು ಅದನ್ನ ನೋಡ್ತಾ ಹೋಗೋಣ. ಯಾವಾಗ ನಾವು ಪ್ರಶ್ನೆ ಉತ್ತರ ಬಿಡಿಸ್ತಾ ಹೋಗ್ತೀವೋ ಅದರ ಜೊತೆಗೆ ನಾವು ಈ ಲೋಹ ಮತ್ತು ಅಲೋಹಿಯ ಗುಣಗಳನ್ನ ಸಹ ನಾವು ಅಭ್ಯಾಸ ಮಾಡ್ಕೊಂಡು ಹೋಗೋಣ. ಸರಿನಾ? ಮೊದಲನೇ ಪ್ರಶ್ನೆ. ಓಕೆ, ಇದರಲ್ಲಿ ಈ ಅಲೋಹವು ಹೊಳೆಯುತ್ತದೆ. ಓಕೆ, ಮೊದಲನೇ ಪ್ರಶ್ನೆ ನಮ್ಗಿರೋದೇನು? ಯಾವ ಅಲೋಹ ಹೊಳೆಯುತ್ತದೆ ಅಲ್ವಾ? ಸೊ ನಮ್ಗೆ ಏನೇನ್ ಕೊಟ್ಟಿದ್ದಾರೆ? ಗ್ಯಾಲಿಯಮ್ಮು, ಅಯೋಡಿನ್ನು, ತಾಮ್ರ, ಪಾದರಸ. ನೋಡಿ, ಈ ಎಲ್ಲದೂ ಹೊಳೆಯುವ ಗುಣವನ್ನ ಹೊಂದಿದೆ ಅಲ್ವಾ. ಈ ಎಲ್ಲ ನಾನು ಕೊಟ್ಟಿರುವ ಎಲ್ಲಾ ಆಯ್ಕೆಗಳು ಹೊಳೆಯುವ ಗುಣವನ್ನು ಹೊಂದಿರುವಂತದ್ದೇ ಕೊಟ್ಟಿರೋದು. ಇದರಲ್ಲಿ ಅಲೋಹ ಯಾವುದು ಹಂಗಾದ್ರೆ? ಅಲೋಹ ಯಾವುದು? ಅಯೋಡಿನ್. ಕರೆಕ್ಟಾ? ಅಯೋಡಿನ್ನು ಯಾವದ್ರಲ್ಲಿ ಬರುತ್ತೆ? ಹ್ಯಾಲೈಡ್ ಸೀರೀಸ್ ಅಲ್ಲಿ ಬರುತ್ತೆ ಅಲ್ವಾ. ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನ್ ಇವೆಲ್ಲ ಏನು ಅಲೋಹಗಳ ಒಂದು ಪಟ್ಟಿ. 13ನೇ ಆವರ್ತ ಕೋಷ್ಟಕದಲ್ಲಿ 13ನೇ ಗುಂಪೇನಿದೆ ಅದು ಅಲೋಹವನ್ನ ಸೂಚಿಸ್ತಾ ಇರುತ್ತೆ ನನಗೆ. ಸೊ ಈ ಅಯೋಡಿನ್ ಏನಿದೆ ಇದು ಏನ್ ಮಾಡುತ್ತೆ? ಹೊಳೆಯುವ ಗುಣವನ್ನ ಹೊಂದಿದೆ. ಯಾಕೆ? ಬೇರೆ ಅಲೋಹಕ್ಕೆ ಈ ಗುಣ ಇಲ್ಲ. ಹಾಗಾಗಿ ಪ್ರಶ್ನೆ ನಮ್ಗೆ ಕೊಟ್ಟಿರೋದು. ಯಾಕಿಲ್ಲ ಅಂದ್ರೆ ಈ ಅಯೋಡಿನಲ್ಲಿ ಇಲೆಕ್ಟ್ರಾನುಗಳ ಚಲನೆ ಇದೆ. ಈ ಇಲೆಕ್ಟ್ರಾನು ಯಾವಾಗ ಬೆಳಕು ಬೀಳುತ್ತಲ್ಲ, ಈ ಬೆಳಕನ್ನ ಏನ್ ಮಾಡುತ್ತೆ ಹೇಳಿ? ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ಅಯೋಡಿನ್ಗೆ ಆ ಹೊಳೆಯುವ ಗುಣವನ್ನು ಹೊಂದಿದೆ ಅಯೋಡಿನ್. ನೋಡಿ ನಮ್ಮ ಹತ್ರ ಮತ್ತೆ ಅದೊಂದು ಹೆಂಗೆ ಅಂದ್ರೆ ಶೈನಿಂಗ್ ಇದೆ, ಅದು ಕಲ್ಲಿನ ತರ ಇದೆ ಅಲ್ವಾ. ಜಾಸ್ತಿ ಹೊಳೆಯುವಂಥದ್ದು ಯಾವ್ದು ಕೇಳಿದ್ರೆ ಅಲೋಹಗಳಲ್ಲಿ ವಜ್ರ. ಬಟ್ ನಮಗೆ ಅದರ ವಜ್ರನ ಕತ್ತರಿಸ್ಬೇಕು, ಅವಾಗ ಮಾತ್ರ ಅದರ ಹೊಳಪು ಇನ್ನೂ ಜಾಸ್ತಿ ಕಾಣಿಸುತ್ತೆ. ಅದರ ನಿಜವಾದ ಸ್ಥಿತಿಯಲ್ಲೇ ಹೊಳಪನ್ನ ಹೊಂದಿರುತ್ತೆ ಅಂದ್ರೆ ಅದು ಅಯೋಡಿನ್ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಯ ಉತ್ತರ ಯಾವ್ದು ಹೇಳಿ? ಅಯೋಡಿನ್. ಅರ್ಥ ಆಯ್ತಾ? ಇಲೆಕ್ಟ್ರಾನ್ಗಳು ಒಂದಕ್ಕೊಂದು ಬಂಧಿಸಿರ್ತವಲ್ಲ, ಜಾಸ್ತಿಯಾಗಿ ಬಂಧನ ಆಗಿರಲ್ಲ. ಇಲೆಕ್ಟ್ರಾನ್ಗಳು ಒಂದಕ್ಕೊಂದು ಮೂಮೆಂಟು ಚೆನ್ನಾಗಿರುತ್ತೆ. ಯಾವಾಗ ಬೆಳಕು ಬೀಳುತ್ತಲ್ಲ ಅದ್ರ ಮೇಲೆ, ಅವಾಗ ಅದು ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಈ ಅಲೋಹ ಯಾವುದು ಅಯೋಡಿನ್ ಇದೆಯಲ್ಲ ಇದು ಹೊಳೆಯುತ್ತದೆ, ಆ ಗುಣವನ್ನ ಹೊಂದಿದೆ. ಗ್ಯಾಲಿಯಮ್ಮು ಏನು? ಅದು ಲೋಹ. ತಾಮ್ರನೂ ಹೊಳೆಯುತ್ತೆ, ಅದೂ ಲೋಹನೇ. ಪಾದರಸ ಏನು? ಅದು ತುಂಬಾ ಹೊಳೆಯುತ್ತೆ, ಆದ್ರೂ ಅದು ಲೋಹನೇ. ಈ ಎಲ್ಲ ಆಪ್ಷನ್ಗಳಲ್ಲಿ ನಮಗೆ ಕಾಣಸಿಗುವ ಆಪ್ಷನ್ ಯಾವ್ದು ಹೇಳಿ? ಅಯೋಡಿನ್. ಅರ್ಥ ಆಗ್ತಿದ್ಯಾ? ಅಯೋಡಿನ್ ಹೊಳೆಯುವ ಅಲೋಹವಾಗಿದೆ. ಸರಿನಾ? ಮುಂದಿನ ಪ್ರಶ್ನೆ. ವಜ್ರವು ಇದರ ಒಂದು ಬಹುರೂಪವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ವಜ್ರ ಯಾವುದರ ಒಂದು ಬಹುರೂಪ ಅಂತ ಕೇಳಿದ್ದಾರೆ. ವಜ್ರ ಹೇಗಾಗುತ್ತೆ? ಈಗ ನಮ್ಗೆ ಕಾರ್ಬನ್ ಇದೆ. ಈ ಕಾರ್ಬನ್ನಿಗೆ ಬೇರೆ 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 ಗುಣ ಇದೆ. ಒಂದು ಕಲ್ಲಿದ್ದಲಾಗುತ್ತೆ, ಇಲ್ಲ ಗ್ರಾಫೈಟ್ ಆಗುತ್ತೆ ಅಲ್ವಾ, ಇಲ್ಲ ವಜ್ರ ಆಗುತ್ತೆ. ಹೇಗಾಗುತ್ತೆ? ಬೇರೆ ಬೇರೆಯ ಸ್ಥಿತಿಯಲ್ಲಿ, ಭೌತಿಕ ಸ್ಥಿತಿ ಮತ್ತು ರಾಸಾಯನಿಕ ಸ್ಥಿತಿಗೆ ಒಳಗೊಂಡಾಗ ಏನಾಗುತ್ತೆ? ಕಾರ್ಬನ್ ಒಂದು ಬಹುರೂಪವನ್ನ ಹೊಂದುತ್ತೆ. ಈಗ ಒಂದು ಕಾರ್ಬನ್ ಇದ್ರೆ ಅದು ಗ್ರಾಫೈಟ್ ಆಗಿದೆ ಅಂದ್ಕೊಂಡು, ಅವಾಗ ಅದರ ಸ್ಟ್ರಕ್ಚರ್ ಏನಿದೆ ಹೇಳಿ? ಒಂದರಲ್ಲಿ ಅದರ ಮೇಲ್ಮೈಗಳೇನಿರುತ್ತೆ ಒಂದರ ಮೇಲೊಂದು ಈ ತರ ಜಾರುವ ತರ ಇರುತ್ತೆ. ಹಾಗಾಗಿ ಗ್ರಾಫೈಟು ಹೊಳೆಯುತ್ತೆ ಅಲ್ವಾ. ಗ್ರಾಫೈಟು ಉಷ್ಣ ಮತ್ತೆ ವಿದ್ಯುತ್ತಿನ ಉತ್ತಮ ವಾಹಕ ಆಗಿದೆ. ಆದ್ರೆ ಯಾವಾಗ ಇದನ್ನ ಅತಿ ಹೆಚ್ಚು ಉಷ್ಣಾಂಶದಲ್ಲಿ, ಭೂತಳದಲ್ಲಿ ಉಷ್ಣತೆ ಒತ್ತಡದಲ್ಲಿ ಇರ್ತೀವಲ್ಲ, ಅವಾಗ ಅದು ವಜ್ರ ಆಗೋದು. ಕಾರ್ಬನ್ನೇ ವಜ್ರ ಆಗೋದು. ಅದೇ ಒಂದೊಂದು ಕಲ್ಲಿದ್ದಲು ಸಹ ನಮ್ಗೇನು ಕಾರ್ಬನ್ ಒಂದು ಬಹುರೂಪನೇ. ಮತ್ತೆ ಗ್ರಾಫೈಟ್ ಹೌದು. ಇವೆಲ್ಲ ಕಾರ್ಬನ್ ಬಹುರೂಪ ಆದ್ರೂ, ಬಹುರೂಪ ಅಂದ್ರೇನು? ಒಂದೇ ಒಂದು ರಾಸಾಯನಿಕ ವಸ್ತುವನ್ನ ಹೊಂದಿರುತ್ತೆ, ಬೇರೆ 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 ಭೌತಿಕ ಸ್ಥಿತಿಯಲ್ಲಿ ಇರುತ್ತೆ. ಗ್ರಾಫೈಟು ಹೌದು, ಕಲ್ಲಿದ್ದಲು ಹೌದು. ಇವೆರಡನ್ನು ನಾವು ವಜ್ರ ಅಂತ ಕರೆಯಕ್ಕಾಗಲ್ಲ. ವಜ್ರ ಅಂತ ನಾನು ಯಾವಾಗ ಕರಿತೀನಿ ಹೇಳಿ? ಯಾವಾಗ ಅದಕ್ಕೆ ಈ ಸ್ಟ್ರಕ್ಚರ್ ಇದೆ ನೋಡಿ, ವಜ್ರಕ್ಕಿರುವಂತಹ ಒಂದು ಆಕಾರ ಇದೆ.
ಇನ್ನೊಂದು ವಜ್ರಕ್ಕಿರುವ ಹೊಳಪು ಮತ್ತು ರಾಸಾಯನಿಕ ಭೌತಿಕ ಸ್ಥಿತಿಗಳಿರ್ಬೇಕು ಅಲ್ವಾ, ಆಗ ಮಾತ್ರ ಅದನ್ನ ವಜ್ರ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಮತ್ತೆ ಯಾವಾಗ ಭೂತಳದಲ್ಲಿ ಅದು ಜಾಸ್ತಿ ಉಷ್ಣತೆ ಮತ್ತೆ ಒತ್ತಡಕ್ಕೆ ಸಿಕ್ಕಳುತ್ತೋ ಅವಾಗ ಅದು ವಜ್ರ ಆಗಿ ಕನ್ವರ್ಟ್ ಆಗುತ್ತೆ. ಅದು ದೊಡ್ಡ ಪ್ರಾಸೆಸ್. ಅರ್ಥ ಆಗ್ತಿದ್ಯಾ? ಸೊ ವಜ್ರ ಕಾರ್ಬನ್ ಒಂದು ಬಹುರೂಪ ಆಗಿದೆ. ಅರ್ಥ ಆಗ್ತಿದ್ಯಾ? ಸೊ ನನ್ನ ಆಯ್ಕೆ ಎ ಆಗಿರ್ಬೇಕು. ಗ್ಯಾಲಿಯಮ್ಮು, ಅಯೋಡಿನ್ನು, ಪಾದರಸ ಎಲ್ಲ ಕೊಟ್ಟಿದ್ದೀವಿ ನಾವು. ಅದರಲ್ಲಿ ನಮಗ್ ಗೊತ್ತು ವಜ್ರ ಕಾರ್ಬನ್ ಬಹುರೂಪ ಹೇಗಾಗುತ್ತೆ, ಒಂದು ಉಷ್ಣತೆ ಮತ್ತೆ ಒತ್ತಡ ಜಾಸ್ತಿ ಆದಾಗ ಈ ವಜ್ರ ಆಗಿ ಇದು ಪರಿವರ್ತನೆ ಆಗುತ್ತೆ ಕಾರ್ಬನ್. ಅರ್ಥ ಆಗ್ತಾ ಇದೆಯಾ? ಬಹುರೂಪತೆಯನ್ನ ಹೊಂದಿರುತ್ತೆ ಕಾರ್ಬನ್. ಸರಿನಾ? ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನ ಹೊಂದಿರುವಂತಹ ಅಲೋಹ ಯಾವುದು ಅಂತ ಕೇಳಿದಾರೆ ನೋಡಿ ಮತ್ತೆ. ಸೊ ನಾನೇನ್ ಮಾಡಿದೀನಿ, ಆಯ್ಕೆ ಯಾವ್ಯಾವ್ದಿದೆ ನನ್ನ ಹತ್ರ? ಒಂದು ಕಬ್ಬಿಣ ಇದೆ, ಇನ್ನೊಂದು ತಾಮ್ರ ಇದೆ, ಇನ್ನೊಂದು ಚಿನ್ನ ಇದೆ, ಇನ್ನೊಂದು ವಜ್ರ ಇದೆ. ಇವೆಲ್ಲದನ್ನ ನೋಡಿದಾಗ ಇವೆಲ್ಲದೂ ಲೋಹಗಳೇ ನನ್ನ ಆಯ್ಕೆಯಲ್ಲಿ ಬಂದಿರುವಂತದ್ದಲ್ವಾ. ಕೇಳಿರುವ ಪ್ರಶ್ನೆ ಏನು? ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನ ಹೊಂದಿರುವಂತದ್ದು ಅಂದ್ರೆ ಹೆಚ್ಚು ಬಾಯ್ಲ್ ಆಗುವಂಥದ್ದು ಮತ್ತೆ ಮೆಲ್ಟ್ ಆಗುವಂತಹ ಯಾವ ಅಲೋಹಕ್ಕಿದೆ ಅಂತ. ಕರಗುವ ಬಿಂದು ಜಾಸ್ತಿ ಇರ್ಬೇಕು ಅಂದ್ರೆ ಏನು? ಅದಕ್ಕೆ ಕಠಿಣತೆ ಜಾಸ್ತಿ ಇರ್ಬೇಕಂತ ಆಯ್ತು. ಕರಗಿಸ್ಬೇಕು, ವಜ್ರಾನ ಕರಗಿಸ್ಬೇಕು ಅಂದ್ರೆ ನಾನು ಎಷ್ಟು ಉಷ್ಣತೆಯನ್ನು ಕೊಡ್ಬೇಕು ಹೇಳಿ? ಜಾಸ್ತಿ ಉಷ್ಣತೆಯನ್ನು ಕೊಡ್ಬೇಕು, ಕುದಿಬೇಕು ವಜ್ರ. ವಜ್ರ ಏನು? ಅತ್ಯಂತ ಕಠಿಣವಾದ ವಸ್ತುಗಳಲ್ಲಿ ಜಗತ್ತಲ್ಲಿ ವಜ್ರನೂ ಒಂದು. ಹಾಗಾಗಿ ಈ ವಜ್ರನ ಕರಗಿಸೋದು ಕಷ್ಟ, ಅಂದ್ರೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ತರೋದು ಕಷ್ಟ. ಹಾಗೂ ಅದನ್ನ ಕುದಿಸ್ಬೇಕಪ್ಪ, ಅದನ್ನ ನಾನು ಮತ್ತೆ ಅನಿಲ ಸ್ಥಿತಿಗೆ ಈಗ ದ್ರವದಿಂದ ಅನಿಲ ಸ್ಥಿತಿಗೆ ತಗೊಂಡೋಗೋದು ಏನ್ ಹೇಳಿ? ಮತ್ತು ಕಷ್ಟ. ಹಾಗಾಗಿ ಅತಿ ಹೆಚ್ಚು ಕರಗುವ ಬಿಂದು ಮತ್ತೆ ಕುದಿ ಬಿಂದುವನ್ನ ಹೊಂದಿರುವಂತದ್ದು ಯಾವುದು? ವಜ್ರ. ಅರ್ಥ ಆಗ್ತಿದ್ಯಾ? ಸರಿ, ಮುಂದಿನ ಪ್ರಶ್ನೆ, ಇದು ಇಂಗಾಲದ ಇನ್ನೊಂದು ಬಹುಮತ್ ಮತ್ತು ವಿದ್ಯುತ್ ವಾಹಕ. ಏನ್ ಹೇಳಿ? ಇನ್ನೊಂದು ಬಹುರೂಪ ಮತ್ತು ವಿದ್ಯುತ್ ವಾಹಕ. ನೋಡಿ, ಎಲ್ಲ ಕೊಟ್ಟಿರೋದು ಏನೇನಿದೆಯಲ್ಲ ಇದೆಲ್ಲ ಇಂಗಾಲದ ಬಹುರೂಪನೇ ಕೊಟ್ಟಿರೋದು. ಒಂದು ವಜ್ರ ಹೌದು, ಕಲ್ಲಿದ್ದಲು ಹೌದು, ಕಾರ್ಬನ್ ಹೌದು, ಗ್ರಾಫೈಟ್ ಹೌದು, ಇದೆಲ್ಲದು ಇಂಗಾಲದ ಬಹುರೂಪನೇ ನನಗೆ ಕೊಟ್ಟಿರೋದು. ಸೊ ಆಯ್ಕೆಯಲ್ಲಿ ಕೊಟ್ಟಿರೋದ್ರಲ್ಲಿ ನಾನು ಹುಷಾರಾಗಿ ನೋಡ್ಬೇಕಂದ್ರೆ ಈಗ ವಜ್ರ ಅದರಲ್ಲಿ ಹೆಂಗಿದೆ ಹೇಳಿ? ಒಂದರ ಮೇಲೆ ಒಂದು ಪರಮಾಣುಗಳು, ಅಣುಗಳು ಒತ್ತೊತ್ತಾಗಿದ್ದಾವೆ. ಯಾವಾಗ ನೀನು ಅದರನ್ನ ಈಗ ಒಂದು ಹೀಟಿಗೆ ಇಡ್ತೀಯೋ ಅಥವಾ ಬಿಸಿಗಿಡ್ತೀವೋ ಅವಾಗ ಅದರ ಮೂಲಕ ಇಲೆಕ್ಟ್ರಾನ್ಗಳ ಚಲನೆ ನಡೆಯೋದೇ ಇಲ್ಲ ವಜ್ರದಲ್ಲಿ. ಕಲ್ಲಿದ್ದಲಲ್ಲೂ ಹಂಗೆ. ಅದ್ರಲ್ಲಿ ಏನಾಗುತ್ತೆ, ಒಂದಕ್ಕೊಂದು ಜೋಡಣೆ ಹೇಗಿದೆ ಅಂದ್ರೆ ಒಂದು ಇಲೆಕ್ಟ್ರಾನ್ ಇನ್ನೊಂದರ ಮೇಲೆ ಜಾರೋದೇ ಇಲ್ಲ. ಯಾವಾಗ ಇಲೆಕ್ಟ್ರಾನ್ ಒಂದರ ಮೇಲೆ ಒಂದು ಮೂಮೆಂಟ್ ಆಗೋದಿಲ್ವೋ, ಜಾರೋದಿಲ್ವೋ, ಅವಾಗ ಅದು ವಿದ್ಯುತ್ತನ್ನ ತನ್ನ ಮೂಲಕ ಅಲೋ ಮಾಡೋದೇ ಇಲ್ಲ ಅಲ್ವಾ. ಯಾವಾಗ ಅದು ಅಲೋ ಮಾಡುತ್ತೆ ವಿದ್ಯುತ್ತನ್ನ? ಯಾವಾಗ ಒಂದು ಲೇಯರ್ ಮೇಲೆ, ಒಂದು ಪದರದ ಮೇಲೆ ಇನ್ನೊಂದು ಪದರದ ಕಾರ್ಬನ್ ಏನಿರುತ್ತೆ ಅದು ಒಂದರ ಮೇಲೊಂದು ಜಾರ್ತಾ ಇರಬೇಕು. ಈಗ ಇಲ್ಲಿ ನೋಡಿ, ಈಗ ಇದೊಂದು ಪದರ, ಇನ್ನೊಂದು ಪದರ, ಒಂದರ ಮೇಲೊಂದು ಪದರ ಇರುವಾಗ ಈ ಇಲೆಕ್ಟ್ರಾನ್ಗಳು ಏನಾಗ್ಬೇಕು ಹೇಳಿ? ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ಮೊಬೈಲ್ ಇಲೆಕ್ಟ್ರಾನ್ ಇರ್ಬೇಕು. ಈ ಇಲೆಕ್ಟ್ರಾನ್ಗಳು ಯಾವಾಗ ಒಂದರ ಮೇಲೊಂದರಂತೆ ಹೀಗೆ ಓಡಾಡ್ಕೊಂಡಿರ್ತಾವೋ ಆವಾಗ ಏನಾಗ್ತವೆ ಹೇಳಿ? ಏನಾಗುತ್ತೆ? ವಿದ್ಯುತ್ ಏನ್ ಮಾಡುತ್ತೆ? ಅದರ ಮೂಲಕ ಪ್ರವೇಶಿಸುತ್ತೆ. ಅರ್ಥ ಆಯ್ತಾ? ಸೊ ಇವೆಲ್ಲದರಲ್ಲಿ ಗ್ರಾಫೈಟ್ ಇದೆಯಲ್ಲ, ಇದರ ಮೂಲಕ ವಿದ್ಯುತ್ತು ಈಸಿಯಾಗಿ ಹರಿಬಿಡುತ್ತದೆ. ನಾನು ಚಿತ್ರದಲ್ಲೂ ತೋರಿಸ್ತಿದ್ದೀನಿ ನಿಮಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಈ ಗ್ರಾಫೈಟ್ ಅಲ್ಲಿ ಏನು, ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ ಮಧ್ಯದಲ್ಲಿ ಇದೆಯಲ್ಲ, ಇಲ್ಲಿ ಇಲೆಕ್ಟ್ರಾನ್ಗಳು ಈಸಿಯಾಗಿ ಮೂವ್ ಆಗ್ಬೋದು ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ಗೆ. ಹಾಗಾಗಿ ಅದು ತನ್ನ ಮೂಲಕ ವಿದ್ಯುತ್ತನ್ನ ಪ್ರವಹಿಸಲು ಬಿಡುತ್ತೆ. ವಿದ್ಯುತ್ ವಾಹಕ ಅಂದ್ರೆ ಅದೇ, ನನ್ನ ಮೂಲಕ ವಿದ್ಯುತ್ತನ್ನ, ಉಷ್ಣತೆಯನ್ನ ಇರ್ಬೋದು. ವಿದ್ಯುತ್ ಈಗ ಒಂದು ಒಳ್ಳೆಯ ವಾಹಕ ಅಂದ್ರೇನು, ವಾಹನ ಅಂದ್ರೇನು? ಕರ್ಕೊಂಡು ಹೋಗೋದು ಅಂತ ಅಲ್ವಾ. ನಾವು ಬಸ್ ಹತ್ಕೊಳ್ತೀವಿ, ಬೈಕ್ ಹತ್ತೀವಿ,
ಅಲ್ವಾ? ಕಾರ್ ತಗೊಳ್ತೀವಿ. ವಾಹನ ಅಂದ್ರೆ ಏನಂತ ಕರಿತೀವಿ ಹೇಳಿ? ಯಾಕೆ ಕರಿತೀವಿ ಅದನ್ನ? ಯಾವಾಗ ಅದರಲ್ಲಿ ನಾವು ಮೂವ್ಮೆಂಟ್ ಆಗ್ತೀವಿ, ಅದ ಚಲಿಸುತ್ತೆ. ವಿದ್ಯುತ್ ಅನ್ನ ತನ್ನ ಮೂಲಕ ಚಲಿಸಲು ಬಿಡುವಂಥದ್ದು, ಹರಿಯಲು ಬಿಡುವಂಥದ್ದು. ಆತರ ಹರಿಯಕ್ಕೆ ಬಿಡುವಂತಹ ವಾಹಕಗಳೇನಿದ್ದಾವಲ್ಲ, ಅದನ್ನ ಏನಂತ ಕರಿತೀವಿ? ವಿದ್ಯುತ್ ವಾಹಕ ಅಂತ ಕರಿತೀವಿ. ಸೊ ಗ್ರಾಫೈಟ್ ವಿದ್ಯುತ್ತಿನ ಅತ್ಯುತ್ತಮ ವಾಹಕವಾಗಿದೆ. ಮುಂದಿನ ಪ್ರಶ್ನೆ. ಇದು ಕ್ಷಾರಲೋಹದ ಗುಣವಲ್ಲ. ನೋಡಿ, ಕ್ಷಾರಲೋಹ ಅಂದ್ರೇನು? ಯಾವುದು ಅಲ್ಕಲಿ ಮೆಟಲ್ ಅಂತ ಕರಿತೀವಿ ಅಲ್ವಾ? ಯಾವುದು ಇದರಲ್ಲಿ ಕ್ಷಾರಲೋಹದ ಗುಣವಲ್ಲ ಅಂತ ಕರೆದಿದ್ದಾರೆ? ಒಂದು ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ, ಸೀಸಿಯಂ ಇವೆಲ್ಲ ಇದಾವೆ ಅಲ್ವಾ? ಹಾಗಾಗಿ ಇದರಲ್ಲಿ ಯಾವುದು ಕ್ಷಾರಲೋಹದ ಗುಣವಲ್ಲ ಅಂತ ನೋಡಿ. ಒಂದು ತುಂಬಾ ಮೃದು, ಇನ್ನೊಂದು ಕಡಿಮೆ ಸಾಂದ್ರತೆ, ಇನ್ನೊಂದು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ, ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ತುಂಬಾ ಮೃದುವಾಗಿರುತ್ತದಾ? ಸರಿ, ಫಸ್ಟ್ ಅದು ತುಂಬಾ ಮೃದುನಾ? ಹೌದು ಅಲ್ವಾ? ತುಂಬಾ ಮೃದುನ ಅಂದ್ರೆ, ಈಗ ನಾನು ಸೋಡಿಯಂ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ನಮಗ್ ಗೊತ್ತು, ನಾವು ಪ್ರಯೋಗಶಾಲೆಯಲ್ಲಿ ನೋಡಿರ್ತೀವಿ ಈ ಸೋಡಿಯಂ, ಪೊಟ್ಯಾಷಿಯಂ ಇವನ್ನೆಲ್ಲ ನಾವು ಯಾವ್ದ್ರಲ್ಲಿ ಸಂಗ್ರಹ ಮಾಡ್ತೀವಿ ಹೇಳಿ? ಸೀಮೆ ಎಣ್ಣೆ ಡಬ್ಬದಲ್ಲಿ ಸಂಗ್ರಹಿಸಿ ಇಡ್ತೀವಿ ಅಲ್ವಾ? ಇವನ್ನ ನಾನು ಒಂದು ಚಾಕುವನ್ನ ಬಳಸಿದ್ರೆ ಏನ್ ಮಾಡ್ಬೋದು? ಕಟ್ ಮಾಡ್ಬೋದು, ಈಸಿಯಾಗಿ ಕಟ್ ಮಾಡ್ಬೋದು ಅಲ್ವಾ? ಸೊ ಈಸಿಯಾಗಿ ನಾನು ಕಟ್ ಮಾಡ್ಬೋದು ಅಂದ್ರೆ ಮೃದುತ್ವ ಇದೆ ಅಂತ ಅರ್ಥ. ಸಾಂದ್ರತೆ ಅಂದ್ರೆ ಒಂದಕ್ಕೊಂದು ಹೆಂಗಿದೆ ಸಾಂದ್ರತೆ ಅಂತ? ಒಂದಕ್ಕೊಂದು ಒತ್ತೊತ್ತಿಗೆ ಜೋಡ್ಕೊಂಡಿದ್ಯೋ, ಅಥವಾ ಸ್ವಲ್ಪ ಬಿಡಿ 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 ಇದೆಯೋ, ಅಥವಾ ಒಂದು ಫುಲ್ ಇಲ್ಲೊಂದು ಅಲ್ಲೊಂದು ಈ ತರ ಇದೆಯೋ? ಸಾಂದ್ರತೆ ಅಂದ್ರೆ ಅದಲ್ವಾ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಂದ್ರೆ. ಸಾಂದ್ರತೆ ಏನಂತ ಹೆಚ್ಚಿಲ್ಲ. ಯಾವಾಗ ಜಾಸ್ತಿ ಸಾಂದ್ರತೆ ಇತ್ತು ಅವಾಗ ಅದಕ್ಕೆ ಏನಾಗ್ತಿತ್ತು ಹೇಳಿ? ಹೀಟು ಮತ್ತೆ ಉಷ್ಣ ಮತ್ತೆ ವಿದ್ಯುತ್ತನ್ನ ತನ್ಮೂಲಕ ಪ್ರವೇಶಕ್ಕೆ ಬಿಡ್ತಿರ್ಲಿಲ್ಲ ಅಲ್ವಾ? ಸೊ ಕಡಿಮೆ ಸಾಂದ್ರತೆ. ಆಯ್ತಾ? ಇನ್ನೊಂದೇನು ಹೇಳಿ? ಹೆಚ್ಚು ಕರಗುವ ಬಿಂದು ಅಂದ್ರೆ, ಹೆಚ್ಚು ಕರಗುವ ಬಿಂದು ಅಂದ್ರೆ ಯಾವಾಗ ಏನಾಗ್ಬೇಕು? ಅದು ಕರಗಕ್ಕೆ, ಡಿಸಾಲ್ವ್ ಆಗಕ್ಕೆ ಜಾಸ್ತಿ ಉಷ್ಣತೆ ಬೇಕಾ? ಇದೊಂದು ಪ್ರಶ್ನೆ. ಇನ್ನೊಂದು ಕಡಿಮೆ ಕರಗುವ ಬಿಂದು ಅಲ್ವಾ? ಇಲ್ಲ, ಇದಕ್ಕೆ ಯಾವಾಗ ನಾನು ಹೀಟ್ ಅನ್ನ ಕೊಡ್ತೀನೋ, ಉಷ್ಣವನ್ನ ಕೊಡ್ತೀನೋ, ಬೇಗ ಕರಗುತ್ತೆ. ಸರಿನಾ? ಹಾಗಾಗಿ ನನ್ನ ಆಯ್ಕೆ ಯಾವ್ದೇಳಿ? ಹೆಚ್ಚು ಕರಗುವ ಬಿಂದು. ಇದು ಕ್ಷಾರಲೋಹದ ಗುಣ ಅಲ್ಲ. ತುಂಬಾ ಮೃದುವಾಗಿರುತ್ತೆ, ಕಡಿಮೆ ಸಾಂದ್ರತೆನೂ ಇರುತ್ತೆ, ಕಡಿಮೆ ಕರಗುವ ಗುಣವನ್ನು ಹೊಂದಿರುತ್ತೆ. ಅಂದ್ರೆ ಕಟ್ ಮಾಡ್ಬೋದು ಈಸಿಯಾಗಿ, ಮತ್ತೇನು ಒಂದಕ್ಕೊಂದು ತುಂಬಾ ಒತ್ತೊತ್ತು ಜೋಡಣೆ ಆಗಿರಲ್ಲ. ಇನ್ನೊಂದು ಯಾವಾಗ ಬಿಸಿ ಮಾಡ್ತೀನಲ್ಲ ಅವಾಗ ಕರಗುತ್ತೆ ಬೇಗ. ಇದು ಕ್ಷಾರಲೋಹದ ಗುಣ. ಅರ್ಥ ಆಯ್ತಾ? ಇದು ಕ್ಷಾರಲೋಹಗಳಿಗೆ ಉದಾಹರಣೆ ಅಲ್ಲ. ಅಲ್ಕಲಿ ಮೆಟಲ್ ಅಂತ ಕರಿತೀವಿ ಅಲ್ವಾ? ಅಲ್ಕಲಿ ಮೆಟಲ್ ಅಂದ್ರೆ ಏನಂದ್ರೆ, ನಾವು ಕ್ಷಾರಲೋಹಗಳು, ಅಲ್ಕಲಿ ಮೆಟಲ್ ಇಂಗ್ಲಿಷ್ ಅಲ್ಲಿ ಏನಂದ್ರೆ, ಯಾವಾಗ ಇದು ನೀರಿನೊಂದಿಗೆ ವರ್ತಿಸುತ್ತೋ ಅವಾಗ ಅದರ ಹೈಡ್ರಾಕ್ಸೈಡುಗಳನ್ನ ಕೊಡ್ಬೇಕು. ಅಂತಹ ಲೋಹಗಳಿಗೆ ನಾವು ಕ್ಷಾರಲೋಹಗಳು ಅಂತ ಕರಿತೀವಿ. ಬೇಸ್ ಅಂದ್ರೆ ಬೇಸ್ಗಳು ಪ್ರತ್ಯಾಮ್ಲವನ್ನ ಕೊಡಬೇಕು, ಕ್ಷಾರವನ್ನ ಉಂಟು ಮಾಡಬೇಕು. ಅಂತಹ ಲೋಹಗಳನ್ನ ಕ್ಷಾರಲೋಹಗಳು ಅಂತ ಕರಿತಾ ಹೋಗ್ತೀವಿ. ಸರಿನಾ? ಸೊ ಲಿಥಿಯಂ ಹೌದಾ? ಸೋಡಿಯಂ, ಪೊಟ್ಯಾಷಿಯಂ, ಗ್ಯಾಲಿಯಂ ನೋಡಿ ಚಿತ್ರದಲ್ಲಿ ಕಾಣಿಸ್ತಿದೆ. ಕೈ ಮೇಲೆ ಇಟ್ಕೊಂಡ್ರು ಕರ್ಗೋ ಲೋಹ ಯಾವುದು ಅಂತ ಕೇಳ್ತಾರೆ, ಗ್ಯಾಲಿಯಂ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಬರುತ್ತೆ ಅದು. ಸೊ ಇದು ಇವೆಲ್ಲವೂ ಒಂದು ಗ್ರೂಪ್, ಒಂದು ಫ್ಯಾಮಿಲಿ. ಲಿಥಿಯಂ ಹೌದು, ಸೋಡಿಯಂ ಹೌದು, ಪೊಟ್ಯಾಷಿಯಂ ಹೌದು, ರುಬೀಡಿಯಂ ಹೌದು, RB, ಸೀಸಿಯಂ ಹೌದು, ಇವರೆಲ್ಲ ಒಂದು ಗ್ರೂಪ್. ಈ ಗ್ಯಾಲಿಯಂ ಈ ಗುಂಪಿನಲ್ಲಿ ಸೇರೋದಲ್ಲ. ಆವರ್ತ ಕೋಷ್ಟಕದಲ್ಲಿ ಇವರು ಬೇರೆ ಕಡೆ, ಇವೆಲ್ಲವೂ ABC 3 ಬೇರೆ ಕಡೆ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇದು ಕ್ಷಾರಲೋಹಗಳಿಗೆ ಉದಾಹರಣೆ ಅಲ್ಲ. ಯಾವುದಲ್ಲ? ಗ್ಯಾಲಿಯಂ ಅಲ್ಲ. ಅರ್ಥ ಆಗ್ತಿದ್ಯಾ? ನನ್ನ ಉತ್ತರ ಯಾವ್ದು ಹೇಳಿ? ಡಿ. ಸರಿನಾ? ಓಕೆ.
ಮುಂದಿನ ಪ್ರಶ್ನೆ. ಈಗ ನೋಡಿ, ಅಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವುದು. ಒಂದನೇದು ಆಮ್ಲಗಳು, ಆಮ್ಲೀಯ ಆಕ್ಸೈಡ್ಗಳು, ಹೈಡ್ರಾಕ್ಸೈಡ್ಗಳು, ಆಕ್ಸೈಡ್ಗಳು. ನೋಡಿ, ಅಲೋಹಗಳು ನೀರಿನಲ್ಲಿ ಯಾವಾಗ ಕರಗುತ್ತವೆಯೋ ಅವಾಗ ಅಲೋಹಗಳು ಯಾವಾಗ ನೀರಿನಲ್ಲಿ ಕರಗುತ್ತವೆಯೋ ಅವಾಗ ಏನಾಗುತ್ತೆ ಹೇಳಿ, ಏನನ್ನ ಕೊಡುತ್ತವೆ ಅಂತ ಕೇಳಿದಾರಲ್ವಾ. ಇದ್ಯಾವ್ದು ಹೇಳಿ? ಲೋಹ. ಲೋಹ ಕರಗದಾಗ ಏನ್ ಕೊಡುತ್ತೆ? ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಅಲೋಹ ಕರಗ್ಬೇಕು. ಅಲೋಹ ಅಂದ್ರೆ ನಾನು ಯಾವ್ದನ್ನ ತಗೋಬಹುದು ಹೇಳಿ? ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳ. ಈಗ ಕಾರ್ಬನ್ ಅಲ್ವಾ? ಕಾರ್ಬನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ನೀರಿನಲ್ಲಿ ಕರಗಿಸ್ತೀನೋ ನಾನು, ಅವಾಗ ಏನ್ ಸಿಗುತ್ತೆ ನನಗೆ? H2CO3 ಅಲ್ವಾ? ಇಲ್ಲಿ ಏನ್ ಸಿಗುತ್ತೆ? ಕಾರ್ಬೋನಿಕ್ ಆಸಿಡ್ ಅಲ್ವಾ? ಯಾವಾಗ CO2 ಕಾರ್ಬನ್ ಡೈಆಕ್ಸೈಡ್ ನೀರಿನ ಜೊತೆ ವರ್ತಿಸುತ್ತೋ ಅವಾಗ ಏನ್ ಕೊಡುತ್ತೆ? H2CO3 ಕಾರ್ಬೋನಿಕ್ ಆಸಿಡ್. ಕಾರ್ಬೋನಿಕ್ ಆಸಿಡ್ ಅನ್ನ ಕೊಡುತ್ತವೆ. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ ಇವು ನೀರಿನ ಜೊತೆ ವರ್ತಿಸುತ್ತೋ ಅವಾಗ ಏನನ್ನ ಕೊಡುತ್ತೆ? ಆಮ್ಲಗಳನ್ನ ಬಿಡುಗಡೆ ಮಾಡುತ್ತೆ. ಅರ್ಥ ಆಯ್ತಾ? ಆಮ್ಲಗಳನ್ನ ಜೊತೆ ಬಿಡುಗಡೆ ಮಾಡುತ್ತೆ. ಸೊ ಕಾರ್ಬೋನಿಕ್ ಆಸಿಡ್ ಅನ್ನ ಕೊಡುತ್ತವೆ. ಸರಿ. ಲೋಹಗಳು ನೀರಿನಲ್ಲಿ ಕರಗಿದಾಗ ಸೋಡಿಯಂ ಕನ್ಸಿಡರ್ ಮಾಡಿ. ಯಾವಾಗ ನೀರಿನಲ್ಲಿ ಕರಗಿಸ್ತೀನೋ ಅವಾಗ ಏನ್ ಕೊಡುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಿದ್ಯಾ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ. ಯಾವಾಗ ಈ ಲೋಹಗಳು ನೀರಿನಲ್ಲಿ ಕರಗುತ್ತವೆಯೋ ಅವಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ಕೊಡುತ್ತೋ, ಹೈಡ್ರಾಕ್ಸೈಡ್ ಅನ್ನು ಕೊಡುತ್ತೋ, ಆಕ್ಸೈಡ್ಗಳನ್ನು ಕೊಡುತ್ತೋ, ಬರೀ ಪ್ರತ್ಯಾಮ್ಲವನ್ನ ಕೊಡುತ್ತೋ? ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ಅಲ್ವಾ? ಈಗ ನಾನು ಸಪೋಸ್ ಪೊಟ್ಯಾಷಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ H2O, KOH ಅಲ್ವಾ? ಪೊಟ್ಯಾಷಿಯಂ ಏನ್ ಮಾಡುತ್ತೆ ಹೇಳಿ? ನೀರಿನ ಜೊತೆ ಕರಗಿ ಹೈಡ್ರಾಕ್ಸೈಡ್ ಅನ್ನ, ಪ್ರತ್ಯಾಮ್ಲೀಯ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಹಿಂದಿನ ಪ್ರಶ್ನೆಯಲ್ಲಿ ಏನ್ ಮಾಡಿದ್ವಿ? ಆಮ್ಲಗಳು ಕರಗಿದ್ರೆ ಏನ್ ಲೋಹಗಳು ಕರಗಿದ್ರೆ ಏನ್ ಕೊಡ್ತಿತ್ತು? ಆಮ್ಲವನ್ನ ಕೊಡ್ತಿತ್ತು. ಇಲ್ಲಿ ಏನ್ ಕೊಡುತ್ತೆ? ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಿದ್ಯಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಅಲ್ವಾ? ಮುಂದಿನ ಪ್ರಶ್ನೆ ಏನೆಂತೆ, ಲೋಹದ ಆಕ್ಸೈಡ್ಗಳು ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಏನೆಂದು ಕರೆಯುವರು? ಅಲ್ವಾ? ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡನ್ನೂ ಉತ್ಪತ್ತಿ ಮಾಡ್ಬೇಕು. ಅದ್ ಎರಡರ ಜೊತೆಗೂ ಏನ್ ಮಾಡ್ಬೇಕು? ಎರಡ ಕಡೆನೂ ರಿಯಾಕ್ಟ್ ಮಾಡಿದಾಗ್ಲೂ ಏನ್ ಮಾಡ್ಬೇಕು? ಆಕ್ಸೈಡುಗಳನ್ನ ಕೊಡಬೇಕು. ಅವುಗಳ ಏನ್ ಮಾಡ್ತವೆ? ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಏನೆನ್ನುವರು ಅಂತ ಕೇಳಿದ್ದಾರೆ. ಏನೆನ್ನುವರು ಅಂತ ಕೇಳಿದರೆ ಉಭಯವರ್ತಿ ಆಕ್ಸೈಡ್ಗಳು ಅಂದ್ರೆ ಏನ್ ಹೇಳಿ? ಸ್ಥಾನಪಲ್ಲಟ ಆಕ್ಸೈಡ್ಗಳು, ಪ್ರತಿವರ್ತಕ ಆಕ್ಸೈಡ್ಗಳು, ದ್ವಿವರ್ತನ ಆಕ್ಸೈಡ್ಗಳು. ಎರಡು ತರ ವರ್ತನೆ ಮಾಡುತ್ತಾ? ಪ್ರತಿವರ್ತನೆ ಮಾಡುತ್ತಾ, ಸ್ಥಾನಪಲ್ಲಟ ಮಾಡುತ್ತಾ, ಉಭಯವರ್ತಿ ಆಕ್ಸೈಡ್ಗಳು. ಇವೆಷ್ಟನ್ನ ಕೇಳಿದ್ದಾರೆ. ಲೋಹದ ಆಕ್ಸೈಡ್ಗಳು
ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆಗೂ ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನ ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? Al2O3 ಅಲ್ಯೂಮಿನಿಯಂ ಆಕ್ಸೈಡು, ಮತ್ತೆ ನನಗೆ PbO, ಹೌದು ನೋಡಿ, ಇದು ಅಲ್ಯೂಮಿನಿಯಂ ಬಿಲ್ಲೆ ನನ್ನ ಹತ್ರ ಇರೋದು ಅಲ್ವಾ. ಲೆಡ್ ಆಕ್ಸೈಡು, ಇನ್ನೊಂದು ಜಿಂಕ್ ಆಕ್ಸೈಡು, ಈ ಎಲ್ಲವೂ ಏನ್ ಮಾಡ್ತವೆ ಹೇಳಿ? ಈ ಲೋಹದ ಆಕ್ಸೈಡ್ಗಳು ಎರಡರ ಜೊತೆಗೂ ಪ್ರತಿವರ್ತಿಸ್ತವೆ. ಲೋಹದ ಜೊತೆಗೂ ಲವಣ ಮತ್ತೆ ನೀರನ್ನ ಕೊಡ್ತಾ ಇದ್ರೆ, ಅಂದ್ರೆ ಸಾಲ್ಟ್ ಅನ್ನ ಕೊಡ್ಬೇಕು. ಈಗ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಕೊಡುತ್ತೆ ಅಲ್ವಾ. ಈ ತರ ನೇಚರ್ ಇರೋದಕ್ಕೆ ಇದನ್ನ ಉಭಯವರ್ತಿಗಳು ಅಂತ ಕರಿತೀವಿ ನಾವು ಅಲ್ವಾ. ಉಭಯವರ್ತಿಗಳು ಅಂತ ಕರಿತೀವಿ. ಉಭಯವರ್ತಿಗಳು ಏನ್ ಮಾಡ್ತವೆ? ಎರಡರ ಜೊತೆಗೂ ವರ್ತಿಸಿದಾಗ್ಲೂ ಲವಣ ಮತ್ತೆ ನೀರನ್ನ ಕೊಡ್ತಾ ಇದ್ರೆ ಉಭಯವರ್ತಿ ಆಕ್ಸೈಡ್ಗಳು ಅಂತೀವಿ. ಸೊ ನನ್ನ ಉತ್ತರ 4. ಅರ್ಥ ಆಯ್ತಾ? ಉಭಯವರ್ತಿ ಆಕ್ಸೈಡುಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಷಾರಗಳು ಉಂಟಾಗುವುದು. ಓಕೆ, ಲೋಹದ ಆಕ್ಸೈಡುಗಳು ನೀರಿನಲ್ಲಿ ಕರಗಿ, ಲೋಹದ ಆಕ್ಸೈಡುಗಳು ಗಾಳಿಯಲ್ಲಿ ವರ್ತಿಸಿ. ಆಯ್ಕೆ 1 ಸರಿ, ಆಯ್ಕೆ 1 ಸರಿ, 2 ತಪ್ಪು. ಓಕೆನಾ? ಸೊ ಕ್ಷಾರಗಳು, ಅಲ್ಕಲಿಗಳು ಹೇಗೆ ಉಂಟಾಗುತ್ತೆ? ಯಾವಾಗ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುತ್ತವೆಯೋ ಅವಾಗ ಏನಾಗುತ್ತೆ? ಕ್ಷಾರ ಉಂಟಾಗುತ್ತೆ. ಆಯ್ಕೆ 1 ಸರಿ. ಓಕೆನಾ? ಆಯ್ಕೆ 1 ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಲೋಹಗಳು ಗಾಳಿಯಲ್ಲಿ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತುಕೊಳ್ಳುತ್ತದೆ. ಓಕೆ, ಈಗ ಕೆಲವು ಲೋಹಗಳು ಹೆಂಗಿರ್ತವೆ ಅಂದ್ರೆ ಗಾಳಿಯಲ್ಲಿರ್ಬೋದು, ನೀರಿನಲ್ಲಿ ಹೆಚ್ಚು ವರ್ತನೆಯನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವು ಅವರ ಸ್ಥಿತಿಯಲ್ಲಿ ಸ್ಟೇಬಲ್ ಆಗಿರ್ತವೆ. ಕೆಲವು ಲೋಹಗಳೇನಾಗ್ತವೆ? ಕ್ಷಿಪ್ರವಾಗಿ ವರ್ತಿಸ್ತವೆ, ಬೇಗ ರಿಯಾಕ್ಟ್ ಆಗ್ತವೆ. ಯಾಕೆ ಅಂದ್ರೆ ಅವು ಬೇಗ ಇನ್ನೊಂದರ ಜೊತೆ, ಗಾಳಿಯ ಜೊತೆ ಇರ್ಬೋದು, ನೀರಿನ ಜೊತೆ ಇರ್ಬೋದು, ಬೇಗ ಬೇಗ ರಿಯಾಕ್ಟ್ ಆಗ್ತವೆ. ಅಂತಹ ಲೋಹಗಳು ಏನ್ ಮಾಡ್ತವೆ? ಗಾಳಿಯನ್ನು ನಾವು ತೆಗೆದಿಟ್ಟಾಗ ಬೆಂಕಿ ಹೊತ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಸೊ ಈ ಲೋಹಗಳು ಯಾವಾಗ ಬೆಂಕಿ ಹೊತ್ಕೊಳ್ಳುತ್ತಲ್ಲ ಆವಾಗ ಏನ್ ಮಾಡುತ್ತೆ? ಈ ಗಾಳಿಯ ಜೊತೆ ವರ್ತಿಸ್ಬಿಡುತ್ತೆ ಬೇಗ ಅಂತ ಅಲ್ವಾ. ಸೊ ಯಾವಾಗ ಈಗ ನೋಡಿ, ನಾನು ಸೋಡಿಯಂ ಅನ್ನ ಕನ್ಸಿಡರ್ ಮಾಡ್ತೀನಿ, ಪೊಟ್ಯಾಷಿಯಂ ಅನ್ನ ಕನ್ಸಿಡರ್ ಮಾಡ್ತೀನಿ. ಇವೆಲ್ಲ ಹೆಚ್ಚು ರಿಯಾಕ್ಟಿವ್ ಆಗಿರುವಂತವು. ಇವೇನ್ ಮಾಡ್ತವೆ ಅಂದ್ರೆ ಗಾಳಿಯ ಜೊತೆ ವರ್ತಿಸಿ ಬೆಂಕಿಯನ್ನು ಹೊತ್ಕೊಳ್ತವೆ. ಹಾಗಾಗಿ ಇವನ್ನ ಏನ್ ಮಾಡ್ತೀವಿ? ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತೀವಿ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಾಗ ಏನ್ ಮಾಡುತ್ತೆ? ಅದು ಅದರ ವರ್ತನೆಯನ್ನ ಕಡಿಮೆ ಮಾಡುತ್ತೆ. ಯಾವ್ದ್ರ ಜೊತೆ ವರ್ತಿಸಲ್ಲ? ಸೀಮೆಎಣ್ಣೆ ಜೊತೆ. ನೀರಲ್ಲಿ ಹಾಕಿದ್ರೂ ವರ್ತಿಸುತ್ತೆ, ಗಾಳಿಯಲ್ಲಿ ಇದ್ರೂ ವರ್ತಿಸುತ್ತೆ. ಹಾಗಾಗಿ ನನ್ನ ಉತ್ತರ ಯಾವುದು? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಅರ್ಥ ಆಯ್ತಾ? ಇವೆರಡೂ ಲೋಹಗಳು ಏನ್ ಮಾಡ್ತವೆ? ಏರಿಗೆ ಓಪನ್ ಮಾಡಿದಾಗ ಬೇಗ ವರ್ತಿಸಿ ಬೆಂಕಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ, ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಗಾಳಿಯ ಜೊತೆ ಏನ್ ಮಾಡುತ್ತೆ? ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ ಬಂದ್ಬಿಡುತ್ತೆ ಅಂತ. ಉತ್ತರ ಯಾವುದು? ಎ. ಮುಂದಿನ ಪ್ರಶ್ನೆ. ಇವು ಹೆಚ್ಚಿನ ಉಷ್ಣತೆಯಲ್ಲಿ ಸಹ ಆಕ್ಸಿಜನ್ ನೊಂದಿಗೆ ವರ್ತಿಸುವುದಿಲ್ಲ ಅಂತ. ಓಕೆ, ಯಾವ್ಯಾವ್ದು ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ ನೊಂದಿಗೆ ವರ್ತಿಸುವುದಿಲ್ಲ ಅಂತ ಕೇಳಿದ್ದಾರೆ. ಒಂದನೇದು ಏನ್ ಹೇಳಿ? ಬೆಳ್ಳಿ ಮತ್ತೆ ಸೀಸ. ಇನ್ನೊಂದು ಚಿನ್ನ ಮತ್ತೆ ಬೆಳ್ಳಿ. ಇನ್ನೊಂದು ಯಾವ್ದು? ಚಿನ್ನ ಮತ್ತೆ ಸೀಸ, ಬೆಳ್ಳಿ ಮತ್ತೆ ಸತು ಅಂತ ಇದೆ ಅಲ್ವಾ. 4 ಉತ್ತರಗಳಿದೆ. ನೋಡಿ ಯಾವ್ಯಾವ್ದು ನೀವೇ ಒಂದ್ಸಲ ನೋಡಿ. ನೋಡಿ, ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ ನೊಂದಿಗೆ ವರ್ತಿಸುವುದಿಲ್ಲ ಅಂತ ಕೇಳಿದ್ದಾರೆ.
ಸೀಸ ಏನ್ ಮಾಡುತ್ತೆ? ಹೆಚ್ಚಿನ ಉಷ್ಣತೆಯಲ್ಲಿ ವರ್ತಿಸುತ್ತಾ? ಸತುನು ವರ್ತಿಸುತ್ತೆ ಅಲ್ವಾ? ಬೆಳ್ಳಿ ಮತ್ತೆ ಬಂಗಾರ ಎರಡು, ಈ ಬೆಳ್ಳಿ ಮತ್ತೆ ಬಂಗಾರದ ವಿಶೇಷತೆಯನ್ನು ಹೇಳಿ. ಯಾಕೆ ಅದೆರಡು ಅಷ್ಟು ದುಬಾರಿ ಲೋಹಗಳಾಗಿದ್ದಾವೆ ಹೇಳಿ? ಇದು ನೀರು, ಗಾಳಿ ಅಥವಾ ಯಾವುದೇ ಬೇರೆಯ ಅಲೋಹಗಳ ಜೊತೆ ಬೇಗ ವರ್ತಿಸೋದಿಲ್ಲ. ಇಲ್ಲಾಂದ್ರೆ ಕಬ್ಬಿಣಕ್ಕೂ ಅದೇ ಬೆಲೆ ಇರ್ತಿತ್ತು, ಅಲ್ಯೂಮಿನಿಯಂಗೂ ಅದೇ ಬೆಲೆ ಇರ್ತಿತ್ತು ಅಲ್ವಾ? ಯಾಕೆ ಅವುಗಳು ಅಷ್ಟು ದುಬಾರಿಯಾಗಿದ್ದಾವೆ ಅಂದ್ರೆ ಅವುಗಳ ರಿಯಾಕ್ಟ್ ಮಾಡುವಂತ ಗುಣ ಮತ್ತೆ ಅವುಗಳ ಶೈನಿಂಗ್, ಅದರ ಹೊಳಪು, ಅದರ ಗುಣ. ಈಗ ನಾವು ಬಂಗಾರನ ಎಷ್ಟೇ ದಿನ ಗಾಳಿಯಲ್ಲಿ ನಾವೀಗ ಹಾಕೊಳ್ತೀವಿ, ಆಭರಣಗಳನ್ನ ಹಾಕೊಳ್ತೀವಲ್ವಾ, ಅದು ಗಾಳಿಗೆ ತೆರೆದಿಟ್ಟಿರುತ್ತೆ. ಎಷ್ಟೇ ದಿನ ಆದ್ರೂ ಬೆಳ್ಳಿ ಮತ್ತೆ ಬಂಗಾರ ಏನಾಗಲ್ಲ ಹೇಳಿ, ಅದರ ಹೊಳಪನ್ನ ಕಡಿಮೆ ಮಾಡ್ಕೊಳ್ಳೋದೇ ಇಲ್ಲ. ಒಂಚೂರು ಪರವಾಗಿರುತ್ತೆ ಬಿಟ್ರೆ, ಏನು ಹೆಚ್ಚಿನ ಉಷ್ಣತೆ ಬಂತು ಏನೋ ಬಂದ್ಬಿಡ್ತು ಅಂದ್ರೆ ಅಷ್ಟು ಬೇಗ ಅದೇನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಇವು ಹೆಚ್ಚಿನ ಉಷ್ಣತೆಯಲ್ಲಿ ಸಹ ಆಕ್ಸಿಜನ್ ಒಂದಿಗೆ ವರ್ತಿಸೋದಿಲ್ಲ. ಹಾಗಾಗಿ ನನ್ನ ಉತ್ತರ ಏನು? ಚಿನ್ನ ಮತ್ತೆ ಬೆಳ್ಳಿ. ಅರ್ಥ ಆಯ್ತಾ? ಆಪ್ಷನ್ ಬಿ. ಅಲ್ಯೂಮಿನಿಯಂ ಮೇಲೆ ದಪ್ಪದ ಆಕ್ಸೈಡ್ ಪದರವನ್ನ ಉಂಟು ಮಾಡುವ ಕ್ರಿಯೆ ಅಂತ ಕೇಳಿದ್ದಾರೆ. ಈಗ ನೋಡಿ, ಯಾವಾಗ ಅಲ್ಯೂಮಿನಿಯಂ ಇರುತ್ತಲ್ಲ, ಇದು ದಪ್ಪದ ಆಕ್ಸೈಡ್ ಅನ್ನ ಮಾಡುತ್ತೆ ಅಂದ್ರೆ ಏನ್ ಹೇಳಿ? ಅಲ್ಯೂಮಿನಿಯಂ ಮೇಲೆ ಆಕ್ಸಿಜನ್ ರಿಯಾಕ್ಟ್ ಆಗಿದೆ ಅಂತ. ಅಲ್ಯೂಮಿನಿಯಂ ಆಕ್ಸಿಜನ್ ಒಂದಿಗೆ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಕೊಡ್ತಿದೆ ಅಂತ ಅಲ್ವಾ? ಈ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಕೊಡುವಂತಹ ಕ್ರಿಯೆಯನ್ನ ಏನಂತ ಕರಿತೀವಿ ಅಂತ ಅಲ್ವಾ? ಈ ರಿಯಾಕ್ಷನ್ ಅನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಏನನ್ನ ಕೊಡುತ್ತೆ ಇದು? ಯಾವಾಗ ಈ ದಪ್ಪದ ಆಕ್ಸೈಡ್ ಪದರ ಉಂಟಾಗುತ್ತಲ್ಲ ಅಲ್ಯೂಮಿನಿಯಂ ಮೇಲೆ, ಈ ಕ್ರಿಯೆನ ಏನಂತ ಕರಿತೀವಿ ನಾವು? ಅಯೋಡೀಕರಣ ಅಂತ ಕರಿತೀವಿ. ಸರಿನಾ? ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಯಾವುದು ಅಂತ. ಸೊ ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಪ್ರಶ್ನೆ ಆಯ್ಕೆ ಯಾವುದು ಹೇಳಿ? ಒಂದು ಸತು, ಸೋಡಿಯಂ, ಪೊಟ್ಯಾಷಿಯಂ, ಚಿನ್ನ. ಈ 4 ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ ಆಗಿದೆ? ಸತು ನೋಡಿ, ಜಿಂಕ್ ಆಗುತ್ತಾ ಅಷ್ಟು? ಸೋಡಿಯಂ, ಪೊಟ್ಯಾಷಿಯಂ, ಚಿನ್ನ ಆಗುತ್ತಾ? ಚಿನ್ನನೂ ಆಗಲ್ಲ. ಹಾಗಾಗಿ ಎ ಮತ್ತೆ ಡಿ ನಮ್ಮ ಆಯ್ಕೆ ಅಲ್ಲ ಅಂತ ಆಯ್ತು. ಇರೋದ್ರಲ್ಲಿ ಇವಿಬ್ರು ಯಾರು? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ, ಇವೆರಡು ಇದೆ ಅಲ್ವಾ? ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ ಯಾವುದು ಅತಿ ಹೆಚ್ಚು ಕ್ರಿಯಾಶೀಲ ಅಂತ ಕೇಳಿದ್ರೆ ಪೊಟ್ಯಾಷಿಯಂ ಅತಿ ಹೆಚ್ಚು ವಿಗರಸ್, ವೈಲೆಂಟ್. ಪೊಟ್ಯಾಷಿಯಂ ಏನ್ ಮಾಡುತ್ತೆ ಹೇಳಿ? ಹೆಚ್ಚು ಕ್ರಿಯಾಶೀಲ. ಯಾವಾಗ ಗಾಳಿಯ ಜೊತೆ ರಿಯಾಕ್ಟ್ ಆಗುತ್ತೋ ಅವಾಗ ಬೆಂಕಿಯನ್ನ ಉಂಟು ಮಾಡುತ್ತದೆ ಅಂತ. ಹಾಗಾಗಿ ಎಲ್ಲಾ ಲೋಹಗಳಲ್ಲಿ ಹೆಚ್ಚು ಕ್ರಿಯಾಶೀಲತೆ, ಬೇಗ ರಿಯಾಕ್ಷನ್ ಅನ್ನ ವರ್ತಿಸುವ ಲೋಹ ಯಾವುದು? ಪೊಟ್ಯಾಷಿಯಂ. ಅರ್ಥ ಆಗ್ತಿದ್ಯಾ? ಯಾವಾಗ ಅದರ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಅದರ ಬೆಲೆ ಜಾಸ್ತಿ. ಈಗ ಪ್ಲಾಟಿನಮ್ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು. ಯಾಕೆ ಅದಕ್ಕೆ ಬೆಲೆ ಜಾಸ್ತಿ ಹೇಳಿ? ಯಾಕೆ ಅಂದ್ರೆ ಅದರ ಕ್ರಿಯಾಶೀಲತೆ ಕಡಿಮೆ. ಯಾವ್ದ್ರ ಜೊತೆ? ಗಾಳಿಯ ಜೊತೆ ಇರ್ಬೋದು, ನೀರಿನ ಜೊತೆ ಇರ್ಬೋದು, ಪ್ರತಿವರ್ತನೆ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಅದರ ಬಾಳಿಕೆ ಜಾಸ್ತಿ. ಯಾವಾಗ ಅದು ರಿಯಾಕ್ಟ್ ಆಗ್ಬಿಡುತ್ತೆ ಅದರ ಬಾಳಿಕೆ. ಈಗ ಕಬ್ಬಿಣಕ್ಕೂ ಬಂಗಾರಕ್ಕೂ ಬೆಲೆ ಇಲ್ಲ. ಯಾಕಿಲ್ಲ? ಕಬ್ಬಿಣ ಏನ್ ಮಾಡುತ್ತೆ ಹೇಳಿ? ಕಬ್ಬಿಣದ ಆಕ್ಸೈಡ್ ಆಗುತ್ತೆ, ಹಾಗೂ ಶಿಥಿಲಗೊಂಡ್ಬಿಡುತ್ತಲ್ವಾ? ಜಾಸ್ತಿ ದಿನ ಅದರದ್ದು ಶೆಲ್ಫ್ ಲೈಫ್ ಇಲ್ಲ. ಆದ್ರೆ ಚಿನ್ನ ಹಂಗಲ್ಲ. ಚಿನ್ನ ಆಕ್ಸಿಜನ್ ಜೊತೆ ಇರ್ಬೋದು ಅಥವಾ ನೀರಿನ ಜೊತೆ ಇರ್ಬೋದು, ಯಾವ್ದ್ರ ಜೊತೆನೂ ಜಾಸ್ತಿ ರಿಯಾಕ್ಟ್ ಆಗಲ್ಲ. ಹಾಗಾಗಿ ಅದಕ್ಕೆ ಕ್ರಿಯಾಶೀಲತೆ ಕಡಿಮೆ ಇರೋದಕ್ಕೆ ಅದರ ಬೆಲೆ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಬೆಲೆ ಜಾಸ್ತಿ ಇರೋದು ಯಾವ್ದ್ರಿಂದ ಹೇಳಿ? ಕ್ರಿಯಾಶೀಲತೆಯಿಂದ. ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಪುನಃ ಕರಗಿ ಉಂಟು ಮಾಡುವುದು ಅಂತ ಕೇಳಿದ್ದಾರೆ. ಸೊ ಲೋಹದ ಆಕ್ಸೈಡ್ಗಳು ಅಂದ್ರೆ ಯಾವ್ದನ್ನ ಕನ್ಸಿಡರ್ ಮಾಡಲ್ಲ? ಈಗ ನಾನು ಒಂದು ಮೆಟಲ್ ಆಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ, Na2O.
ಏನೇನು ಕೊಟ್ಟಿದ್ದಾರೆ ಆಯ್ಕೆಯಲ್ಲಿ? ಲೋಹದ ಆಕ್ಸೈಡ್ ಅನ್ನೇ ಕೊಡುತ್ತಾ, ಮತ್ತು ಲೋಹದ ಹೈಡ್ರಾಕ್ಸೈಡ್ ಕೊಡುತ್ತಾ, ಲವಣ ಮತ್ತು ನೀರನ್ನ ಕೊಡುತ್ತಾ, ಲವಣ ಮತ್ತು ಹೈಡ್ರೋಜನ್ ಅನ್ನ ಕೊಡುತ್ತಾ? ಹ ಈಗ Na2 ಸೋಡಿಯಂ ಆಕ್ಸೈಡ್ ಯಾವಾಗ ನೀರಿನ ಜೊತೆ ವರ್ತಿಸುತ್ತೋ ಅವಾಗ ಏನನ್ನ ಕೊಡುತ್ತೆ? NaOH ಅನ್ನ ಕೊಡುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಸರಿನಾ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ಅಂದ್ಮೇಲೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ ಇದು ಪ್ರತ್ಯಾಮ್ಲೀಯ ಹೈಡ್ರಾಕ್ಸೈಡ್ ಅಲ್ವಾ? ಲೋಹದ ಹೈಡ್ರಾಕ್ಸೈಡ್. ಈಗ ಪ್ರಶ್ನೆ ಏನ್ ಕೇಳಿರೋದು? ಲೋಹದ ಆಕ್ಸೈಡ್ Na2O ಯಾವಾಗ ನೀರಿನ ಜೊತೆ ವರ್ತಿಸುತ್ತೆ ಏನನ್ನ ಕೊಡುತ್ತೆ? NaOH ಅಲ್ವಾ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ನಮಗೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನು? ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಿದ್ಯಾ? K2O ಅಥವಾ ಬೇರೆ ಯಾವ್ದಾದ್ರು ಒಂದು ಲೋಹದ ಆಕ್ಸೈಡ್ ಅನ್ನ ಕನ್ಸಿಡರ್ ಮಾಡಿದ್ರು ಇವೆಲ್ಲವೂ ಏನನ್ನ ಕೊಡುತ್ತೆ? ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ. ಸರಿನಾ? ಮುಂದಿನ ಪ್ರಶ್ನೆ. ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸುವ ಲೋಹಗಳು. ತಣ್ಣೀರಿದ್ರೂನು ಇದ್ರ ಜೊತೆ ರಭಸವಾಗಿ ಪ್ರತಿವರ್ತಿಸುವಂತಹ ಲೋಹಗಳು ಯಾವ್ಯಾವ್ದು ಅಂತ ಕೇಳಿದ್ದಾರೆ. ಪೊಟ್ಯಾಷಿಯಂ ಮತ್ತು ತಾಮ್ರನ, ಸೋಡಿಯಂ ಮತ್ತೆ ಸತುನ, ಸತು ತಾಮ್ರನ, ಸೋಡಿಯಂ ಪೊಟ್ಯಾಷಿಯಮ್ಮ. ನಮ್ಮ ಹತ್ರ ಇರುವ 4 ಆಯ್ಕೆಗಳಿದಾವೆ. ಯಾವುದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಪೊಟ್ಯಾಷಿಯಂ ಮತ್ತೆ ತಾಮ್ರ. ನೀರ್ ಹಾಕದ ಕೂಡ್ಲೆ ತಾಮ್ರ ರಿಯಾಕ್ಟ್ ಮಾಡುತ್ತಾ? ಇಲ್ಲ. ಸೊ 1ನೇ ಆಯ್ಕೆ ಅಲ್ಲ. ಸೋಡಿಯಂ ಮತ್ತೆ ಸತು. ಸತುನು ಏನ್ ಮಾಡುತ್ತೆ ಹೇಳಿ? ನೀರ್ ಹಾಕದ ಕೂಡ್ಲೆ ತಣ್ಣೀರಿನ ಜೊತೆಗೆ ಹಾಕದ ಕೂಡ್ಲೆ ರಿಯಾಕ್ಟ್ ಮಾಡುತ್ತಾ? ಅದು ಮಾಡಲ್ಲ. ಸತು ಮತ್ತೆ ತಾಮ್ರ ಎರಡೂ ಮಾಡಲ್ಲ. ಇನ್ನು ಉಳಿದಿರುವ ಆಯ್ಕೆ ಯಾವ್ದು ಹೇಳಿ? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ನಾವು ಹಿಂದಿನ ಪ್ರಶ್ನೆಯಲ್ಲೇ ನೋಡಿದೀವಿ. ಯಾವಾಗ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನ ಕನ್ಸಿಡರ್ ಮಾಡ್ತೀವೋ ಆ ಎರಡು ಲೋಹಗಳೇನ್ ಮಾಡ್ತವೆ? ಅತ್ಯಂತ ರಭಸವಾಗಿ ಗಾಳಿಯ ಜೊತೆ ನೀರಿನ ಜೊತೆ ಎಲ್ಲ ವರ್ತಿಸ್ತವೆ. ಯಾಕೆ? ಅದಕ್ಕೆ ಕಾರಣ ಏನಿರಬಹುದು? ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂಗಳಲ್ಲಿ ಸೋಡಿಯಂ ಇನ್ನು ಅಟಾಮಿಕ್ ನಂಬರ್ ಇಷ್ಟ ಹೇಳಿ? 11. 1 ಇಲೆಕ್ಟ್ರಾನ್ ಅನ್ನ ಹಿಂಗ್ ಕೊಟ್ಬಿಟ್ರೆ ಇದಕ್ಕೆ ಎಷ್ಟಾಯ್ತು ಹೇಳಿ? 10 ಇಲೆಕ್ಟ್ರಾನ್ ಆಯ್ತು. ನಿಯಾನ್ ಕಾನ್ಫಿಗರೇಷನ್ ಬಂತು ಇವರಿಗೆ. ಈಗ ಪೊಟ್ಯಾಷಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ ಅವರಿಗೆ ಏನು ಅಟಾಮಿಕ್ ನಂಬರ್ 19. ಇವರು ಅಷ್ಟೇ 1 ಎಲೆಕ್ಟ್ರಾನ್ ಅನ್ನು ಕೊಟ್ಬಿಟ್ರೆ 18 ಆಯ್ತು. ಅರ್ಗಾನ್ ಕಾನ್ಫಿಗರೇಷನ್ ಬಂತು. ಇವೆರಡು ಏನ್ ಮಾಡ್ತವೆ? ಕಾಯ್ತಿರ್ತವೆ ಎಲ್ಲಿ ಇಲೆಕ್ಟ್ರಾನ್ ಕೊಡ್ಬೇಕು ನಾನು ಅಂತ. ಈ ಇಲೆಕ್ಟ್ರಾನ್ ಅನ್ನ ದಾನ ಮಾಡಿ ಬೇಗ ರಿಯಾಕ್ಟ್ ಮಾಡ್ಬೇಕು. ಈಗ ನೀರ್ ಸಿಕ್ಕಿದ್ರೆ ನೀರು, ಗಾಳಿ ಸಿಕ್ಕಿದ್ರೆ ಗಾಳಿ, ಬೇಗ ರಿಯಾಕ್ಷನ್ ಆಗುವಂತಹ ಗುಣವನ್ನ, ವಿಗರಸ್ ಆಕ್ಷನ್ ಅನ್ನ ಆಗುವಂತ ಗುಣಗಳಿದ್ದಾವೆ ಈ ಸೋಡಿಯಂಗೆ ಮತ್ತೆ ಪೊಟ್ಯಾಷಿಯಂಗೆ. ಹಾಗಾಗಿ ನನ್ನ ಉತ್ತರ ಯಾವುದು? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಉತ್ತರ ಡಿ. ಇದು ತಣ್ಣೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ಯಾವುದು ಪ್ರತಿವರ್ತಿಸುವುದಿಲ್ಲ ಅಂತ? ಈ ಸತು ಇದೆಯಲ್ಲ, ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಂತೂ ತಣ್ಣೀರಿನ ಜೊತೆ ಪ್ರತಿವರ್ತಿಸುತ್ತೆ. ಸತು ಇದೆಯಲ್ಲ, ಇದು ತಣ್ಣೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ಅರ್ಥ ಆಯ್ತಾ? ಈ ಸತುಗೆ ಒಂದು ಗುಣ ಇದೆ. ಅಲ್ವಾ? ಇದೇನ್ ಮಾಡುತ್ತೆ? ಸತು ತಣ್ಣೀರಿನ ಜೊತೆ ವರ್ತಿಸೋದಿಲ್ಲ. ಏನ್ ಮಾಡುತ್ತೆ? ಬಿಸಿ ನೀರು ಅಥವಾ ಬಿಸಿ ನೀರಿನ ಜೊತೆನೂ ವರ್ತಿಸೋದಿಲ್ಲ. ಯಾವ್ದ್ರ ಜೊತೆ ವರ್ತಿಸುತ್ತೆ? ಸ್ಟೀಮ್, ಹಬೆ. ಈ ಹಬೆಯ ಜೊತೆ ಏನ್ ಮಾಡುತ್ತೆ? ವರ್ತಿಸುತ್ತೆ. ಹಾಗಾಗಿ ನನ್ನ ಉತ್ತರ ಏನು? ಸಿ. ಇದು ತಣ್ಣೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ಯಾವುದು? ಜಿಂಕ್ ಇದೆಯಲ್ಲ, ಸತು, ಅದು ತಣ್ಣೀರಿನ ಜೊತೆ ಪ್ರತಿವರ್ತಿಸೋದಿಲ್ಲ ಅಂತ. ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಕೆಳಗಿನ ಯಾವ ವಿಧಾನ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ ಅಲ್ವಾ? ಕಬ್ಬಿಣದ ಕಾವಲಿ ಏನಾಗ್ಬೇಕು ಹೇಳಿ? ತುಕ್ಕು ಹಿಡಿಯೋದನ್ನ ಬಿಡ್ಸೋದಕ್ಕೆ ಏನ್ ಮಾಡ್ತೀವಿ ನಾವು? ಯಾವ ವಿಧಾನವನ್ನ ಬಳಸ್ತೀವಿ ಅಂತ. ಒಂದು, ಗ್ರೀಸ್ ಹಚ್ತೀವ, ಬಣ್ಣ ಹಚ್ತೀವ, ಸತುವಿನ ಲೇಪನ ಮಾಡ್ತೀವ, ಮೇಲಿನ ಎಲ್ಲದೂನ ಅಂತ. ಕಾವಲಿ ಅಂದ್ರೇನು?
ಏನ್ ಬಂಡಿ ಇರುತ್ತಲ್ಲ ಕಾವಲಿ, ದೋಸೆ ಮಾಡುವ ಕಾವಲಿಗಳು, ಅವೆಲ್ಲ ಏನಿರ್ತವೆ ಈ ಎಲ್ಲದನ್ನು ತುಕ್ಕು ಹಿಡಿದ್ ಬಿಡುತ್ತೆ. ಯಾಕೆಂದ್ರೆ ಅದು ನೀರಿಗೆ ಗಾಳಿಗೆ ಮತ್ತೆ ಮತ್ತೆ ಒಡ್ತಾ ಇರ್ತೀವಿ ನಾವು ಅಲ್ವಾ. ಹಾಗಾಗಿ ಇದು ತುಕ್ಕು ಹಿಡಿಯದಂತೆ ಯಾವುದನ್ನ ಬಳಸ್ತೀವಿ ಅಂತ ಕೇಳಿದ್ದಾರೆ. ಗ್ರೀಸ್ ಹಚ್ಚಿರೋದ್ ನೋಡಿದೀರಾ ಕಾವಲಿಗೆ? ಇಲ್ಲ. ಬಣ್ಣ ಹಚ್ತಾರ ಕಾವಲಿಗೆ? ಅದನ್ನೂ ಮಾಡಲ್ಲ. ಸತುವಿನ ಮೇಲೆ ಸತುವಿನ ಲೇಪನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಇದನ್ನ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ ನಾವು. ಗ್ಯಾಲ್ವನೈಸೇಷನ್ ಅಂದ್ರೆ ಯಾವುದು ಕಬ್ಬಿಣಕ್ಕಿಂತ ಕಡಿಮೆ ರಿಯಾಕ್ಟ್ ಮಾಡುತ್ತೋ ಗಾಳಿಯೊಂದಿಗೆ ಅಥವಾ ನಾವು ವಾತಾವರಣದೊಂದಿಗೆ, ಅಂತಹ ವಸ್ತುವನ್ನ ಅದ್ರ ಮೇಲೆ ಲೇಪನ ಮಾಡ್ಬೇಕು ಅಂತ. ಈ ಆಕ್ಸಿಜನ್ ಮತ್ತೆ ನೀರಿನ ಜೊತೆ ಕಡಿಮೆ ಪ್ರತಿವರ್ತಿಸುವಂತಹ ಗುಣವಿರುವ ಇನ್ನೊಂದು ಲೋಹ ಯಾವ್ದಿದೆಯೋ ಅದನ್ನ ಅದರ ಮೇಲೆ ಲೇಪನ ಮಾಡ್ಬಿಡೋದು. ಈ ಲೇಪನ ಮಾಡೋದ್ರಿಂದ ಏನಾಗುತ್ತೆ? ಅದ್ರ ಶೆಲ್ಫ್ ಲೈಫ್, ಆ ಏನ್ ಕಬ್ಬಿಣದ ಪಾತ್ರೆ ಇದೆ ಅದರ ಅದು ಎಷ್ಟು ದಿನ ಬಾಳಿಕೆಗೆ ಬರುತ್ತಲ್ಲ, ಆ ಬಾಳಿಕೆ ದಿನಗಳನ್ನ ಜಾಸ್ತಿ ಮಾಡ್ಬಿಡೋದು. ತುಕ್ಕು ಹಿಡಿಯೋದಂತ ತಡೆಗಟ್ಟೋದು, ಜಾಸ್ತಿ ದಿನ ಬಾಳಿಕೆ ಬರ್ಬೇಕದು. ಹಾಗೆ ಬಾಳಿಕೆ ಬರುವಂತೆ ಮಾಡಲ್ಲ ನಾವೇನ್ ಮಾಡ್ತೀವಿ? ಪ್ಲೇಟಿಂಗ್ ಮಾಡ್ತೀವಿ. ಈಗ ನೋಡಿ ಎಷ್ಟೋ ಒಂದು ಜ್ಯುವೆಲರಿಗಳು ಬರ್ತವೆ, ಆಭರಣಗಳು ಬರ್ತವೆ. 1 ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ಅಲ್ವಾ. ಮೇಲ್ಗಡೆ ಒಂದು ಸಿಲ್ವರ್ ಕೋಟಿಂಗ್ ಅಂತ ಹೇಳ್ತಾರೆ, ಬೆಳ್ಳಿಯ ಲೇಪನವನ್ನ ಮಾಡಿರ್ತಾರೆ. ಯಾಕೆ? ಒಳಗಡೆ ಇರುವಂತದ್ದು ಕಬ್ಬಿಣನೇ ಆದ್ರೂನು ಹೊರಗಡೆ ಒಂದು ಲೇಪನ ಮಾಡ್ಬಿಡೋದು. ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಯಾವಾಗ ನಾವು ಲೇಪನವನ್ನ ಮಾಡ್ತೀವಲ್ಲ, ಆ ಲೇಪನವನ್ನ ಮಾಡಿದಾಗ ಹೊರಗಡೆಯಿಂದ ಏನು ವಾತಾವರಣದಲ್ಲಿರುವಂತಹ ನೀರು ಗಾಳಿಯ ಜೊತೆಗೆ ಅದರ ಏನು ಬಂಧನ ಇರುತ್ತೆ, ಅದ್ರ ಜೊತೆಗೆ ಅದು ಕೂಡ್ಕೊಳ್ಳೋದಿದೆಯಲ್ಲ, ಸಂಯೋಗ ಆಗೋದು, ಅದು ನಿಲ್ಲುತ್ತದೆ. ಅದು ನಿಲ್ಲೋದಕ್ಕೆ ನಾವು ಏನ್ ಮಾಡ್ತೀವಿ? ಸತುವಿನ ಲೇಪನವನ್ನ ಮಾಡ್ತೀವಿ. ಅರ್ಥ ಆಯ್ತಾ? ಒಂದು ಧಾತುವು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ಹೆಚ್ಚಿನ ದ್ರವ ಬಿಂದುವನ್ನು ಹೊಂದಿರುವ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಇವು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ. ಆ ಧಾತು ಯಾವುದಾಗಿರಬಹುದೆಂದರೆ ಅಲ್ವಾ, ಒಂದು ಧಾತುವು ಕ್ಯಾಲ್ಸಿಯಂ ಅಲ್ವಾ, ಯಾವಾಗ ಆಕ್ಸಿಜನ್ ನೊಂದಿಗೆ ವರ್ತಿಸುತ್ತೋ ಅವಾಗ ಏನನ್ನ ಕೊಡುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಕೊಡುತ್ತದೆ ಅಲ್ವಾ. ಈ ಕ್ಯಾಲ್ಸಿಯಮ್ಮು ಏನ್ ಮಾಡುತ್ತೆ ಹೇಳಿ? ಕ್ಯಾಲ್ಸಿಯಂ ಆಕ್ಸೈಡ್ ಏನ್ ಬರುತ್ತೋ ಇದು ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ. ಕರಗಿ ಏನ್ ಮಾಡುತ್ತೆ ಹೇಳಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. CaOH ಟ್ವೈಸ್ ನೀರಿನ ಜೊತೆ ವರ್ತಿಸಿದಾಗ. ಇದರ ಹೆಚ್ಚಿನ ದ್ರವಣ ಬಿಂದುವನ್ನ ಹೊಂದಿದೆ. ದ್ರವಣ ಬಿಂದು ಅಂದ್ರೆ ಏನ್ ಹೇಳಿ? ಈ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ದು ಇಷ್ಟು 25,000 ಡಿಗ್ರಿಯಲ್ಲಿ ಮಾತ್ರ ಇದು ಕರಗುತ್ತೆ. ಅಂತಹ ಸಾಮಾನ್ಯ ಧಾತು ಯಾವುದು? ಕ್ಯಾಲ್ಸಿಯಂ ಆಗಿರುತ್ತೆ. ಕಾರ್ಬನ್ನು ಅಲ್ಲ, ಸಿಲಿಕಾನು ಅಲ್ಲ, ಕಬ್ಬಿಣನೂ ಅಲ್ಲ. ಅರ್ಥ ಆಗ್ತಿದ್ಯಾ? ಸೊ ನನ್ನ ಆಯ್ಕೆ ಎ. ಒಂದು ಧಾತು ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವಂತ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಅದು ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್. ಈ ಸಂಯುಕ್ತ, ಈ ಕ್ಯಾಲ್ಸಿಯಂ ಆಕ್ಸೈಡ್ ಏನ್ ಮಾಡುತ್ತೆ? ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ. ಈ ಸುಲಭವಾಗಿ ಕರಗುತ್ತದೆ ಅಲ್ಲ, ಅಂತ ಸಾಮಾನ್ಯ ಧಾತು ಯಾವುದಾಗಿರಬಹುದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅರ್ಥ ಆಯ್ತಾ? ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುವುದನ್ನು ಹೀಗೆನ್ನುತ್ತಾರೆ: ಮಿನುಗುವುದು, ಹೊಳೆಯುವುದು, ಚುಮುಕಿಸುವುದು, ಲೋಹೀಯ ಕಾಂತಿ ಅಥವಾ ಹೊಳಪು. ನೋಡಿ, ಲಸ್ಟರ್ ಅಂತ ಕರಿತೀವಿ. ಯಾವಾಗ ನಾವು ಒಂದು ಲೋಹನ ಕನ್ಸಿಡರ್ ಮಾಡ್ತೀವಿ, ತಾಮ್ರ ಇರಬಹುದು, ಬೆಳ್ಳಿ ಇರ್ಬೋದು, ಚಿನ್ನ ಇರ್ಬೋದು, ಪ್ಲಾಟಿನಂ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಅವೇನ್ ಮಾಡ್ತವೆ? ಹೊಳೆಯುತ್ತೆ. ಮೇಲ್ಗಡೆ ಒಂದು ಶೈನಿಂಗ್ ಕೋಟಿಂಗ್ ಇರುತ್ತೆ. ಕಾರಣ ಏನಿರ್ಬೋದು? ಬಿಕಾಸ್ ಅದರಲ್ಲಿ ಇರುವಂತಹ ಇಲೆಕ್ಟ್ರಾನ್ಗಳು. ಆ ಇಲೆಕ್ಟ್ರಾನ್ಗಳು ಏನ್ ಮಾಡ್ತವೆ? ಲೈಟ್ ಅನ್ನ ಪ್ರತಿಫಲನ ಇರ್ತವೆ. ಯಾವಾಗ ಬೆಳಕನ್ನ ಪ್ರತಿಫಲನ ಮಾಡಿ ಆ ಬೆಳಕನ್ನ ತನ್ನ ಮೂಲಕ ಪ್ರವಹಿಸುವಂತೆ ಮಾಡಿ ಹೊರಗಡೆ ಬಿಡುತ್ತೆ. ಹಾಗಾಗಿ ಲೋಹಗಳಿಗೊಂದು ವಿಶೇಷ ಗುಣ ಇದೆ, ಅದೇನು? ಹೊಳೆಯುವುದು. ಆ ಲೋಹಗಳಲ್ಲಿ ಹೊಳೆಯೋದು ಯಾವ್ದು ಅಂತ ನೋಡಿದೀವಿ ಹೇಳಿ? ಅಯೋಡಿನ್ ಹೌದು, ವಜ್ರ ಹೌದು, ಇವೆಲ್ಲ ಹೊಳೆಯುತ್ತವೆ. ಯಾಕೆ? ತನ್ನ ಮೂಲಕ ಬೆಳಕನ್ನು ಬಿಡುವಂತಹ ಅಲೋ ಮಾಡುವಂತಹದ್ದಕ್ಕೆ ಆ ಗುಣವನ್ನ ಹೊಂದಿದವೆ ಅಂತ. ಸೊ ಇದಕ್ಕೇನು? ಲೋಹೀಯ ಕಾಂತಿ ಅಥವಾ ಹೊಳಪು ಅಂತ ಕರೀತೀವಿ.
ಅರ್ಥ ಆಯ್ತಾ? ಈ ಲಸ್ಟರ್ ಇರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ, ಚಿತ್ರದಲ್ಲಿ ಕೊಟ್ಟಿದ್ದೀನಿ. ಈ ಚಿತ್ರದಲ್ಲಿ ಕೊಟ್ಟಿರುವಂಗೆ ಏನಿರುತ್ತೆ, ಹೊಳಪಿರುತ್ತದೆ. ಅರ್ಥ ಆಯ್ತಾ? ಮಿನುಗುವುದು, ಚಿಮುಕಿಸುವುದು ಯಾವುದನ್ನು ಹೇಳಲ್ಲ ಇದನ್ನ. ಲೋಹಿಯ ಕಾಂತಿ ಅಥವಾ ಹೊಳಪು, ಇವು ಉಷ್ಣದ ಅತ್ಯುತ್ತಮ ವಾಹಕಗಳು. ಬೆಳ್ಳಿ ಮತ್ತು ಕಬ್ಬಿಣ, ಬೆಳ್ಳಿ ಮತ್ತು ತಾಮ್ರ, ಕಬ್ಬಿಣ ಮತ್ತು ಚಿನ್ನ, ತಾಮ್ರ ಮತ್ತು ಚಿನ್ನ. ಬೆಳ್ಳಿ ಮತ್ತು ಕಬ್ಬಿಣ ಹೌದಾ? ಅಥವಾ ಬೆಳ್ಳಿ ಮತ್ತೆ ತಾಮ್ರನ, ಕಬ್ಬಿಣ ಚಿನ್ನನ, ಅಥವಾ ತಾಮ್ರ ಚಿನ್ನನ? ಯಾವುದು ಅತ್ಯುತ್ತಮ ವಾಹಕ? ಬೆಳ್ಳಿ ಮತ್ತೆ ತಾಮ್ರ ಎರಡು ಉಷ್ಣದ ಅತ್ಯುತ್ತಮ ವಾಹಕಗಳಾಗಿದ್ದಾವೆ. ಆಯ್ತಾ? ಹಾಗಾಗಿ ನೋಡಿ, ಒಂದು ಬೆಳ್ಳಿ ಪಾತ್ರೆಯಲ್ಲಿ ಬಿಸಿ ನೀರಿಟ್ರೆ, ಅಥವಾ ತಾಮ್ರದ ಹಂಡೆಗಳು ಬರ್ತಿದ್ವಲ್ಲ ಹಳೆ ಕಾಲದಲ್ಲಿ, ಮೊದಲೆಲ್ಲ ಕಾಣಿಸ್ತಿದ್ವು ಅಂತವು, ಅವುಗಳಲ್ಲಿ ಏನು ನೀರಿಟ್ಟವು ಯಾವತ್ತು ಬಿಸಿಯಾಗಿರೋದು. ಕಾರಣ ಏನು? ಅತ್ಯುತ್ತಮ ವಾಹಕಗಳು, ಉಷ್ಣತೆ ಇದು. ಬೇಗ ಬಿಸಿ ಆಗ್ತಿತ್ತು, ಬೇಗ ತಣಿಯೋದು ಇಲ್ಲ ಬೆಳ್ಳಿಯಲ್ಲಿ ಮತ್ತೆ ತಾಮ್ರದಲ್ಲಿ. ನೀವೊಂದು ಬೆಳ್ಳಿಯ ಪಾತ್ರೆಯಲ್ಲಿ ಒಂದು ಬಿಸಿ ಆಹಾರವನ್ನ ಇಟ್ಟರೆ ಅದು ಬೇಗ ತಣಿಯಲ್ಲ, ತಾಮ್ರನು ತಣಿಯಲ್ಲ. ಯಾಕೆ ಅಂದ್ರೆ ಅತ್ಯುತ್ತಮ ಉಷ್ಣದ ವಾಹಕಗಳು, ತನ್ನ ಮೂಲಕ ಉಷ್ಣತೆಯನ್ನ ಬಿಡುವಂತಹ ಗುಣವನ್ನ ಹೊಂದಿರೋದಕ್ಕೆ ಅತ್ಯುತ್ತಮ ಉಷ್ಣವಾಹಕಗಳಾಗಿದ್ದಾವೆ. ಓಕೆ, ಉತ್ತರ ಬಿ. ಉಷ್ಣದ ಅತ್ಯುತ್ತಮ ವಾಹಕ ಈ ಎಲ್ಲದರಲ್ಲಿ ಬೆಳ್ಳಿ ಹೌದಾ, ಚಿನ್ನ ಹೌದಾ, ಕಬ್ಬಿಣ ಹೌದಾ, ಪಾದರಸ ಹೌದಾ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಸಾರಿ, ತಾಮ್ರ ಮತ್ತೆ ಚಿನ್ನ. ಬೆಳ್ಳಿಗಿಂತ ಚಿನ್ನ ಏನ್ ಮಾಡುತ್ತೆ ಹೇಳಿ? ಉಷ್ಣದ ಅತ್ಯುತ್ತಮ ವಾಹಕವಾಗಿದೆ. ಬಿ ಅಲ್ಲ, ನನ್ನ ಆಯ್ಕೆ ಡಿ. ಓಕೆ, ಮುಂದಿನ ಪ್ರಶ್ನೆ. ಈಗ ಇದರಲ್ಲಿ ಇವುಗಳನ್ನು ಮತ್ತು ಫಿಲ್ಟರ್ ಮಾಡಿದೆ. ಯಾವುದು ಅತ್ಯುತ್ತಮ ವಾಹಕ ಅಂದ್ರೆ ಉಷ್ಣದ ಅತ್ಯುತ್ತಮ? ಬೆಳ್ಳಿ, ಚಿನ್ನ, ಕಬ್ಬಿಣ, ಪಾದರಸ. ಈ ಎಲ್ಲದರಲ್ಲಿ ಅತ್ಯುತ್ತಮ ಉಷ್ಣವಾಹಕ ಯಾವುದು? ಚಿನ್ನ. ಅರ್ಥ ಆಯ್ತಾ? ಲೋಹಗಳನ್ನ ಹುಟ್ಟು ಹಾಳೆಗಳನ್ನಾಗಿ ಮಾಡಬಹುದಾದ ಗುಣವನ್ನು ಏನೆಂದು ಕರೆಯುತ್ತಾರೆ? ಒಂದು ತನ್ಯತೆ, ಲೋಹಗಳಿಗೆ ಹುಟ್ಟು ಹಾಳೆಗಳನ್ನ ಮಾಡುವಂಥದ್ದು ಅಂದ್ರೆ ಈಗ ಶೀಟ್ ಅನ್ನ ಮಾಡುವಂಥದ್ದು. ಈ ಶೀಟ್ ಅನ್ನ ಮಾಡುವುದಂತದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ನೋಡಿ, ತನ್ಯತೆ, ಕುಟ್ಯತೆ, ಲೋಹೋದ್ಧರಣ, ಶಾಂತನ, ಇದು ಯಾವ್ಯಾವುದು ಅಂತ. ಕುಟ್ಯ ಗುಣವನ್ನ, ತನ್ಯ ಮತ್ತೆ ಕುಟ್ಯ ಗುಣವನ್ನ ಹೊಂದಿದೆ ಲೋಹ ಅಂತ ನಮ್ಗೆ ಗೊತ್ತು ಅಲ್ವಾ? ತನ್ಯತೆ ಅಂದ್ರೇನು? ಹಾಳೆಗಳನ್ನ ಮತ್ತೆ ಹುಟ್ಟುಗಳನ್ನ ಮಾಡುವಂತದ್ದನ್ನ ತನ್ಯತೆ ಅಂತ ಕರಿತೀವಿ. ಶೀಟ್ ಅನ್ನ ಮಾಡುವಂಥದ್ದು ಅಲ್ವಾ, ಇದನ್ನೇನಂತ ಕರಿತೀವಿ? ಕುಟ್ಯತೆ ಅಂತ ಕರಿತೀವಿ. ಸರಿನಾ? ಬಿಸಿ ನೀರಿನ ಜೊತೆ ವರ್ತಿಸದ ಲೋಹ, ಇವೆಲ್ಲವೂ ಬಿಸಿ ನೀರಿನ ಜೊತೆ ವರ್ತಿಸುತ್ತವೆ. ಅಲ್ಯೂಮಿನಿಯಂ ಏನ್ ಮಾಡುದಿಲ್ಲ ಹೇಳಿ? ಬಿಸಿ ನೀರಿನ ಜೊತೆ ವರ್ತಿಸುವುದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನೋಡಿ, ನಾವೊಂದು ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿಟ್ರೆ ಅಲ್ಯೂಮಿನಿಯಂ ಅದ್ರ ಜೊತೆ ವರ್ತಿಸೋದೇ ಇಲ್ಲ. ಕ್ಯಾಲ್ಸಿಯಂ ವರ್ತಿಸುತ್ತೆ, ಸೋಡಿಯಂ, ಮೆಗ್ನೀಷಿಯಂ ವರ್ತಿಸುತ್ತೆ, ಇವೆಲ್ಲವೂ ವರ್ತಿಸುತ್ತವೆ. ಹಾಗಾಗಿ ಅಲ್ಯೂಮಿನಿಯಂ ಬಿಸಿ ನೀರಿನ ಜೊತೆ ವರ್ತಿಸುವುದಿಲ್ಲ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಬಿಡುಗಡೆಯಾಗುವುದಿಲ್ಲ. ಏಕೆಂದರೆ ಮೆಟಲ್ ವೆನ್ ರಿಯಾಕ್ಟ್ ವಿತ್ ಅಲ್ವಾ HNO3 ನೈಟ್ರಿಕ್ ಆಸಿಡ್ ನೊಂದಿಗೆ ರಿಯಾಕ್ಟ್ ಆದರೆ ಏನನ್ನ ಕೊಡುತ್ತದೆ? ಮೆಟಲ್ ನೈಟ್ರೇಟ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ನೀರು, ಇವೆಲ್ಲನ ಕೊಡ್ತವೆ ಅಲ್ವಾ?
ಆಕ್ಸೈಡು ಡೈ ಆಕ್ಸೈಡ್. ನೀರನ್ನ ಕೊಡುತ್ತದೆ. ಅರ್ಥ ಆಯ್ತಾ? ಸೊ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ. ಹೌದು, ಹೈಡ್ರೋಜನ್ ಅನ್ನ ಉತ್ಕರ್ಷಿಸಿ ನೀರನ್ನ ಉಂಟು ಮಾಡ್ತದೆ, ನೀರನ್ನು ಕೊಡುತ್ತದೆ. ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ಹೌದು, ನೈಟ್ರೋಜನ್ ಆಕ್ಸೈಡ್ ಆಗುತ್ತೆ, ನೀರನ್ನು ಕೊಡುತ್ತೆ, ಒಂದು ಪ್ರಬಲ ಉತ್ಕರ್ಷಕ ಆಗಿದೆ. ಇವೆಲ್ಲ ಆಗಿರೋದು ಹೌದು. ಹಾಗಾಗಿ ಮೇಲಿನ ಎಲ್ಲವೂ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ದ್ರವ ರೂಪದ ಲೋಹ ಎಲ್ಲರಿಗೂ ಗೊತ್ತಲ್ವಾ ಇದು? ಸತ್ತುನ, ಸೋಡಿಯಮ, ರೋಮಿನ? ಇಲ್ಲ, ನಾನು ನೋಡಿ ಚಿತ್ರದಲ್ಲಿ ತೋರಿಸಿದ್ದೀನಿ ಅಲ್ವಾ. ದ್ರವ ರೂಪದ ಲೋಹ ಯಾವುದು ಅಂತ ಕೇಳಿದ್ದಾರೆ. ಚಿತ್ರದಲ್ಲಿ ತೋರಿಸಿದ್ದೀನಿ. ಯಾವುದು? ಎ ಪಾದರಸ. ಪಾದರಸ ಏನು? ದ್ರವ ರೂಪದಲ್ಲಿ ನಮ್ಗೆ ಸಿಗುವಂತಹ ಲೋಹ ಆಗಿದೆ. ಅರ್ಥ ಆಗ್ತಿದ್ಯಾ? ಮುಂದಿನ ಪ್ರಶ್ನೆ, ಉಷ್ಣದ ದುರ್ಬಲ ವಾಹಕ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ ಅಲ್ವಾ. ಉಷ್ಣದ ದುರ್ಬಲ ವಾಹಕ ಅಂತ ಕೇಳಿದ್ದಾರೆ. ಒಂದು ಕಬ್ಬಿಣ, ಮೆಗ್ನೀಷಿಯಂ, ಸೀಸ, ಬೆಳ್ಳಿ. ಯಾವುದು ಇದರಲ್ಲಿ ಉಷ್ಣದ ದುರ್ಬಲ ವಾಹಕ ಅಲ್ವಾ? ಈ ಸೀಸ ಏನಿದೆಯಲ್ಲ ಇಲ್ಲಿ, ಈ ಸೀಸ ಎಲ್ಲದಕ್ಕಿಂತ ದುರ್ಬಲ ವಾಹಕ ಆಗಿರುತ್ತೆ. ಯಾಕಂದ್ರೆ ಈ ಸೀಸಕ್ಕೆ ಅದರ ಮೂಲಕ ಇಲೆಕ್ಟ್ರಾನ್ ಅನ್ನ ಹರಿಬಿಡುವಂತ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಸೀಸ ಅತ್ಯಂತ ದುರ್ಬಲ ವಾಹಕ ಆಗಿರುತ್ತೆ. ಅರ್ಥ ಆಯ್ತಾ? ಅದರ ಮಧ್ಯ ಏನು ಬಾಂಡಿಂಗ್ ಇರುತ್ತಲ್ಲ, ಆ ಬಾಂಡಿಂಗು ತುಂಬಾ ಕಡಿಮೆ ಇರೋದ್ರಿಂದ ಹಾಗಾಗಿ ಉಷ್ಣವನ್ನ ಹರಿಬಿಡೋದಿಲ್ಲ. ಇಲೆಕ್ಟ್ರಾನ್ ಅನ್ನ ಬೇಗ ಬೇಗ ಬಿಟ್ಕೊಡುವಂತ ಸಾಮರ್ಥ್ಯ ಕಡಿಮೆ ಸೀಸಕ್ಕೆ. ಹಾಗಾಗಿ ಉಷ್ಣದ ದುರ್ಬಲ ವಾಹಕ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಲೋಹ? ಕಾರ್ಬನ್, ಕಬ್ಬಿಣ, ಮ್ಯಾಗ್ನೀಷಿಯಂ, ಬೆಳ್ಳಿ. ಇದ್ರಲ್ಲಿ ಕಾರ್ಬನ್ ಅಲ್ವಾ. ಇವೆಲ್ಲವೂ ಏನು ಲೋಹಗಳು, ಇದೊಂದೇ ಅಲೋಹ. ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವುದು ಪಾದರಸ. ಸರಿನಾ? ಓಕೆ. ಹೊಳೆಯುವ ಅಲೋಹ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವಂತಹ ಅಲೋಹ ಯಾವುದು? ಗ್ಯಾಲಿಯಂ ಅಲ್ವಾ. ಗ್ಯಾಲಿಯಂ ಕಡಿಮೆ ಕರಗುವ ಬಿಂದುವನ್ನ ಹೊಂದಿದೆ. ಅತ್ಯಂತ ಮೃದುವಾದ ಲೋಹ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬನ್ನು, ಗ್ರಾಫೈಟ್ ಇವೆಲ್ಲ ಏನ್ ಹೇಳಿ ಮೃದುವಾಗಿಲ್ಲ, ಕಟ್ ಮಾಡಕ್ ಬರಲ್ಲ. ಅತ್ಯಂತ ಮೃದುವಾದ ಲೋಹ ಯಾವುದು? ಲಿಥಿಯಂ. ಅರ್ಥ ಆಗ್ತಿದ್ಯಾ? ಅತ್ಯಂತ ಮೃದುವಾದ ಲೋಹವಾಗಿದೆ. ಯಾಕೆಂದ್ರೆ ಲಿಥಿಯಂ ಅಲ್ಲಿ ಒಂದಕ್ಕೊಂದು ಬಾಂಡ್ ಏನಿದೆಯಲ್ಲ ಅದು ತುಂಬಾ ವೀಕ್ ಆಗಿರುತ್ತೆ. ಒಂದು ಕಟ್ ಮಾಡ್ಬೋದು, ಒಂದು ಲೇಯರ್ ತರ ಇರುತ್ತೆ. ಈಸಿಯಾಗಿ ಲಿಥಿಯಂ ಅನ್ನ ಕಟ್ ಮಾಡ್ಕೊಳ್ಬಹುದು. ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ: ಅಲ್ಯೂಮಿನಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್. ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಸರಿನಾ? ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳಿಗೆ ಉದಾಹರಣೆ: ಕಬ್ಬಿಣ ಏನು ಆಕ್ಸೈಡ್ ರೂಪದಲ್ಲಿ ಸಿಗುತ್ತೆ, ಅಲ್ಯೂಮಿನಿಯಂ ಅಷ್ಟೇ. ಸೋಡಿಯಂ ಅಂತೂ ಮುಕ್ತ ರೂಪದಲ್ಲಿ ಸಿಗೋದೇ ಇಲ್ಲ. ಯಾವಾಗ ಮುಕ್ತ ರೂಪಕ್ಕೆ ತರ್ತೀವೋ ಬೇಗ ರಿಯಾಕ್ಟ್ ಆಗ್ಬಿಡುತ್ತೆ. ಸೋಡಿಯಂ ಆಕ್ಸೈಡ್, ಹೈಡ್ರಾಕ್ಸೈಡ್ ಹೀಗಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಮುಕ್ತ ರೂಪದಲ್ಲಿ ಸಿಗೋದು ಯಾವುದು ನಂಗೆ? ಬೆಳ್ಳಿ ಮುಕ್ತ ರೂಪದಲ್ಲಿ ಸಿಗುವಂತಹ ಲೋಹ. ಮುಂದಿನ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನ ಗಮನಿಸಿ ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮವನ್ನ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಳಿಕೆ ಕ್ರಮ ಅಂತ ಕೊಟ್ಟಿದ್ದಾರೆ. ಯಾವಾಗ ಕಬ್ಬಿಣ ಏನು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಲ್ವಾ, ಹೆಚ್ಚು ಕ್ರಿಯಾಶೀಲ ಇರೋದಕ್ಕೆ ಏನಾಗ್ತಿದೆ, ಈ ಕಬ್ಬಿಣ ತಾಮ್ರವನ್ನ ಸ್ಥಾನಪಲ್ಲಟ ಮಾಡ್ತಿದೆ ಅಲ್ವಾ. ಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ನೋಡಿದ್ವಿ. ಈ ಕಬ್ಬಿಣ ಜಿಂಕ್ ಏನು ಹೇಳಿ? ಸತು. ಈ ಸತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಈಗ ಎಲ್ಲಿದೆ ನೋಡಿ, ಈ ಕಬ್ಬಿಣ ಯಾವ್ದನ್ನ ರಿಪ್ಲೇಸ್ ಮಾಡುತ್ತೆ? ಸತುವನ್ನ ರಿಪ್ಲೇಸ್ ಮಾಡುತ್ತೆ. ಇದು ತಾಮ್ರವನ್ನ ರಿಪ್ಲೇಸ್ ಮಾಡುತ್ತೆ. ಕಬ್ಬಿಣನ ಯಾರು ರಿಪ್ಲೇಸ್ ಮಾಡ್ತಾರೆ?
ಸತು ರಿಪ್ಲೇಸ್ ಮಾಡುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಒಂದು ಸತು, ಕಬ್ಬಿಣ, ಮತ್ತೊಂದು ಕಾಪರ್ ಅಲ್ವಾ, ತಾಮ್ರ. ಈ ಮೂರರಲ್ಲಿ ಯಾವ್ದು ಹೆಚ್ಚು ಕ್ರಿಯಾಶೀಲ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ನನ್ನ ಆಯ್ಕೆ ಇದು. ಅರ್ಥ ಆಗ್ತಿದ್ಯಾ? ಮುಂದಿನ ಪ್ರಶ್ನೆ. ಸೋಡಿಯಂನಿಂದ ಕ್ಲೋರಿನ್ಗೆ ಇಲೆಕ್ಟ್ರಾನ್ ವರ್ಗಾವಣೆಯಾಗುವುದರಿಂದ ಉಂಟಾಗುವ ಬಂಧ ಅಂತ ಕೇಳಿದ್ದಾರೆ. ಸೊ ಒಂದ್ ಸಣ್ಣ ಸ್ಟೋರಿ ನೋಡೋಣ. ನಾನು ಸೋಡಿಯಂ, ನನ್ನ ಹತ್ರ 11 ಇಲೆಕ್ಟ್ರಾನ್ ಇದೆ. ನನ್ನ ಫ್ರೆಂಡ್ ಕ್ಲೋರಿನ್, ಅವರಿಗೆ 17 ಇಲೆಕ್ಟ್ರಾನ್ ಇದೆ. ನನ್ನ ಸ್ಟಾಪ್ಗೆ ನಾನೀಗೊಂದಿಬ್ರು ಒಂದ್ ಬಸ್ಸಲ್ಲಿ ಹೋಗ್ತಿದೀವಿ ಅಂದ್ಕೊಳ್ಳಿ, 10 ರುಪೀಸ್ ಸಾಕು. ಇವ್ರಿಗೆ ಎಷ್ಟು ಬೇಕು ಹೇಳಿ? 18 ರುಪೀಸ್ ಬೇಕು ಅಂದ್ಕೊಳ್ಳಿ. ಸೊ ಈಗ ನಾನೇನ್ ಮಾಡ್ತೀನಿ, ಇವ್ರು ನನ್ನ ಫ್ರೆಂಡ್ ಅಲ್ವಾ, ಸೊ 1 ಇಲೆಕ್ಟ್ರಾನ್ ಅನ್ನ ಇವ್ರಿಗೆ ಡೊನೇಟ್ ಮಾಡ್ಕೊಳ್ತೀನಿ. ಈ 1 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ತೀನಲ್ಲ, ಆ 1 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ ಏನಿರುತ್ತೆ, 18 ಇಲೆಕ್ಟ್ರಾನ್ ಆಗುತ್ತೆ. ಸೊ ಇವ್ರಿಗೆ ಬೇಕಾದಷ್ಟು ದುಡ್ಡಾಯ್ತು, ನನಗೆ 10 ರೂಪಾಯಿ ಸಾಕಿತ್ತು. ಸೊ ನಾನು ನಂದು ಸ್ಟೆಬಿಲಿಟಿಗೆ ಬರ್ಬೋದು, ಇಲ್ಲಿ ಇವರದ್ದು. ಸೊ ಇಲ್ಲಿ ಏನಾಯ್ತು, ಈ ಸೋಡಿಯಂ ಇರೋ ನಾನು ಕ್ಲೋರಿನ್ ನನ್ನ ಫ್ರೆಂಡ್ಗೆ ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ದೆ ಹೇಳಿ? ಟ್ರಾನ್ಸ್ಫರ್ ಮಾಡ್ದೆ, ಅಯಾನ್ ಅನ್ನ ಟ್ರಾನ್ಸ್ಫರ್ ಮಾಡ್ದೆ ಅಲ್ವಾ. ಹಾಗಾಗಿ ಇದನ್ನ ಅಯಾನಿಕ್ ಬಂಧ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅಯಾನಿಕ್ ಬಂಧ ಅಲ್ವಾ. ಹೈಡ್ರೋಜನ್ ಬಂಧ ಅಂತೇನು? ಸಹವೆಲೆನ್ಸಿ. ಸಹವೆಲೆನ್ಸಿ ಅಂದ್ರೆ ಏನ್ ಹೇಳಿ? ನನ್ಗೂ ಬೇಕು, ನಿಂಗೂ ಬೇಕು, ಕಾರ್ಬನ್ ಕಾರ್ಬನ್ ಮಧ್ಯೆ ಇರೋದು. ನಾನು ನೀನಿಬ್ರು ಶೇರ್ ಮಾಡ್ಕೊಳ್ತೀವಿ. ಹೈಡ್ರೋಜನ್ ನ ಮಧ್ಯೆ ಇರುವಂತಹ ಬಂಧಕ್ಕೆ ಹೈಡ್ರೋಜನ್ ಬಂಧ ಅಂತೀವಿ. ಸಹವೆಲೆನ್ಸಿ ಅಂದ್ರೆ ಏನು? ಯಾವಾಗ ಕಾರ್ಬನ್ ಕಾರ್ಬನ್ ಮಧ್ಯೆ ಏನೋ ಬಾಂಡಿಂಗ್ ಆಗುತ್ತಲ್ಲ, ಅದನ್ನ ಸಹವೆಲೆನ್ಸಿ ಬಂಧ ಅಂತ ಕರಿತೀವಿ. ಸಲ್ಫೈಡ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸುವ ಕ್ರಿಯೆ ಅಂತ ಕೇಳಿದ್ದಾರೆ. ಹೇಗೆ ಆಕ್ಸೈಡ್ ಆಗಿ ಕಾಸೋದ, ಹುರಿಯೋದ, ವಿದ್ಯುತ್ ವಿಭಜನೆಯ, ಶುದ್ಧೀಕರಣನ? ಹುರಿಯುವಿಕೆ. ಅರ್ಥ ಆಗ್ತಿದ್ಯಾ? ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಏನು ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ತಾಮ್ರದ ಕಾರ್ಬೋನೇಟ್, ತಾಮ್ರದ ಕ್ಲೋರೈಡ್, ತಾಮ್ರದ ನೈಟ್ರೇಟ್, ತಾಮ್ರದ ಆಕ್ಸೈಡ್. ಸೊ ಇಲ್ಲಿ ನೋಡಿ, ನನ್ನ ಹತ್ರ ಕಾಪರ್ ಇದೆ, CO2 ಏನನ್ನ ಕೊಡುತ್ತೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ನನಗೆ CO3 ತಾಮ್ರದ ಕಾರ್ಬೋನೇಟ್ ಅನ್ನು ಕೊಡುತ್ತದೆ. ಅರ್ಥ ಆಯ್ತಾ? ಗಾಳಿಯಲ್ಲಿರುವ ತೇವಪೂರಿತ ಅಂದ್ರೆ ಇನ್ನೊಬ್ರು ಯಾರು ಬಂದ್ರು? H2O ಬಂತು. ಸರಿನಾ? ಸೊ ನೋಡಿ, ತಾಮ್ರ ಯಾವಾಗ ಗಾಳಿಯಲ್ಲಿರುವ ತೇವಪೂರಿತ CO2 ಮತ್ತೆ H2O ಜೊತೆಗೆ ರಿಯಾಕ್ಟ್ ಆಯ್ತು, ಅವಾಗ ಏನ್ ಕೊಡುತ್ತೆ? CO3 ಕೊಡುತ್ತದೆ. ಸರಿನಾ? ಆ ಹಸಿರು ಪದರ ಏನು ಉಂಟಾಗುತ್ತೋ ಅದು ತಾಮ್ರದ ಕಾರ್ಬೋನೇಟ್. ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಇದು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅಂತ ಬರುತ್ತೆ. ಅಂದ್ರೆ ಯಾವಾಗ ಈ ಲೋಹಗಳ ಏನು ಕ್ರಿಯಾಶೀಲತೆಗೆ ಒಂದು ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ಯಾವುದು ಮೇಲ್ಗಡೆ ಇದೆ, ಯಾವುದು ಆಸಿಡ್ ಅನ್ನ, ಆಮ್ಲವನ್ನ ರಿಪ್ಲೇಸ್ ಮಾಡುತ್ತೆ, ಪ್ರತ್ಯಾಮ್ಲವನ್ನ ರಿಪ್ಲೇಸ್ ಮಾಡುತ್ತೆ, ಯಾವುದು ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ, ಇವೆಲ್ಲ ಒಂದು ಸೀರೀಸ್ ಇದೆ. ಸೊ ನಾನು ಮುಂದಿನ ಕ್ಲಾಸ್ ಅಲ್ಲಿ ಅದನ್ನ ಸ್ಟಡಿ ಮಾಡಿಸ್ತೀನಿ. ನೋಡಿ, ತಾಮ್ರ ಫಸ್ಟ್, ತಾಮ್ರ ಆಮೇಲೆ ಫಸ್ಟ್ ಏನು? ಕಬ್ಬಿಣ. ನಮ್ಗಲ್ಲಿ ಆ ಪ್ರಶ್ನೆಯಲ್ಲಿ ನೋಡಿದ್ವಲ್ಲ, ಕಬ್ಬಿಣ ಆಮೇಲೆ ತಾಮ್ರ ಆಮೇಲೆ ಬೆಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ತಾಮ್ರವು ಕಬ್ಬಿಣ ಮತ್ತೆ ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲನ? ಕಬ್ಬಿಣವು ತಾಮ್ರ ಮತ್ತೆ ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲನ? ತಾಮ್ರವು ಬೆಳ್ಳಿಗಿಂತ ಹೆಚ್ಚು
ಮತ್ತೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲನ? ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲನ? ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ, ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಹಾಗಾಗಿ Fe ಏನ್ ಮಾಡುತ್ತೆ ಹೇಳಿ? CuSO4 ಇದ್ರೆ ಅದನ್ನ ರೀಪ್ಲೇಸ್ ಮಾಡ್ಬಿಡುತ್ತೆ, FeSO4 ಬಂದ್ಬಿಡುತ್ತೆ. ಯಾಕೆಂದ್ರೆ ಇವರು ಹೆಚ್ಚು ಕ್ರಿಯಾಶೀಲ, ಅವರಿಗಿಂತ ತಾಮ್ರ ಕಡಿಮೆ ಕ್ರಿಯಾಶೀಲ, ಬೆಳ್ಳಿಗಿಂತ ತಾಮ್ರ ಕಡಿಮೆ ಕ್ರಿಯಾಶೀಲ. ಅರ್ಥ ಆಗ್ತಿದ್ಯಾ? ಸೊ ನನ್ನ ಆಯ್ಕೆ ಸಿ. ಮುಂದಿನ ಪ್ರಶ್ನೆ, ನಮ್ಮ ಹಸ್ತದ ಮೇಲಿಟ್ಟುಕೊಂಡ್ರೆ ಕರಗುವಂತಹ ಲೋಹ ಯಾವುದು? ಗ್ಯಾಲಿಯಂ. ಅರ್ಥ ಆಗ್ತಿದ್ಯಾ? ಒಂದು ನಿಷ್ಠ ಲೋಹದ ಒಂದು ಘಟಕವಾಗಿದ್ದರೆ ಪಾದರಸವನ್ನ ಏನಂತ ಕರಿತೀವಿ? ಅಮಲ್ಗಮ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ಲೋಹದ ಒಂದು ಘಟಕ ಆದ್ರೆ ಪಾದರಸನು ಅದರ ಜೊತೆಗಿದ್ರೆ ಅಮಲ್ಗಮ್ ಅಂತ ಆ ಮಿಕ್ಸ್ಚರ್ ಅನ್ನ ನಾವು ಕರಿತೀವಿ. ಓಕೆ. ಒಂದು ಆಹಾರ ಪದಾರ್ಥಗಳ ಡಬ್ಬಿಯನ್ನು ತವರದಿಂದ ಲೇಪನ ಮಾಡುತ್ತಾರೆ ಹೊರತು ಸತುವಿನಿಂದಲ್ಲ. ಯಾಕೆ? ಸತು ತವರಕ್ಕಿಂತ ದುಬಾರಿ, ಸತುವಿನಿಂದ ಕರಗುವಂತಹ ಬಿಂದು ತವರಕ್ಕಿಂತ ಹೆಚ್ಚು, ಸತು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಸತು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲ. ನೋಡಿ, ಈಗ ಯಾವ್ದು ಸತು ಇದೆಯಲ್ಲ ಇದು ಒಂದು ಕಡಿಮೆ, ಅದು ಸತು ತವರಕ್ಕಿಂತ ಹೆಚ್ಚು ದುಬಾರಿ ಒಂದು, ಇನ್ನೊಂದು ಹೆಚ್ಚು ಕ್ರಿಯಾಶೀಲ ಸತು ತವರಕ್ಕಿಂತ. ಹಾಗಾಗಿ ಈ ಟಿನ್ ಬಾಕ್ಸ್ ಗಳನ್ನ ಮಾಡಕ್ಕೆ ಏನ್ ಮಾಡ್ತೀವಿ? ಟಿನ್ ಅಂತಾನೆ ಹೆಸರಲ್ವಾ ಇದು? ಸೊ ತವರದಿಂದ ಮಾಡಿರ್ತೀವಿ ಅದನ್ನ. ಅರ್ಥ ಆಗ್ತಿದ್ಯಾ? ಮುಂದಿನ ಪ್ರಶ್ನೆ, ಯಾವುದು ಅಯಾನಿಕ್ ಸಂಯುಕ್ತದ ಗುಣವಲ್ಲ? ಹೆಚ್ಚಿನ ಕರಗುವ ಬಿಂದು ಕುದಿ ಬಿಂದುವನ್ನ ಹೊಂದಿದೆ, ನೀರಿನಲ್ಲಿ ವಿಲೀನ ಹೋಗುತ್ತದೆ, ದ್ರಾವಣದ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುತ್ತದೆ, ಕಡಿಮೆ ಕರಗುವ ಹಾಗೂ ಕುದಿ ಬಿಂದುಗಳನ್ನ ಹೊಂದಿದೆ. ಹೆಚ್ಚಿನ ಕರಗುವ ಬಿಂದು ಹೊಂದಿಲ್ಲ ಅಲ್ವಾ? ನೀರಿನಲ್ಲೂ ವಿಲೀನ ಆಗುತ್ತೆ, ದ್ರಾವಣದ ಮೂಲಕ ವಿದ್ಯುತ್ ಅನ್ನ ಹರಿಸಲು ಬಿಡುತ್ತೆ. ಕಡಿಮೆ ಕರಗುವ, ಬೇಗ ಕುದಿಯುತ್ತೆ ಯಾವಾಗ ನೀವು ನೀರ ಕರಗುತ್ತೆ ಮತ್ತೆ ಕುದಿಯುತ್ತೆ. ಹಾಗಾಗಿ ನನ್ನ ಆಯ್ಕೆ 1. ಥ್ಯಾಂಕ್ ಯು.